ಮುಚ್ಚಲ್ಪಡುವ ಮುನ್ನ ನೀತಿಯನ್ನು ಪ್ರಸಂಗ ಮಾಡುವವನಾಗಿದ್ದನು. ಕದಗಳು ಮುಚ್ಚಲ್ಪಟ್ಟಾಗ ಅವರು ಮಾಡುವುದಕ್ಕೆ ಬೇರೆ ಕೆಲಸವು ಕೊಡಲ್ಪಟ್ಟಿತು. ಮುಚ್ಚಲ್ಪಟ್ಟ ಕದಗಳ ಒಳಗೆ ನಿನಗೊಂದು ಕೆಲಸ ನೇಮಿಸಲ್ಪಟ್ಟಿದೆ. ಅದನ್ನ ನೀವು ಏನು ಎಂಬುದಾಗಿ ತಿಳಿದುಕೊಳ್ಳಬೇಕು. ದೇವರ ನಿಜವಾದ ದೇವ ಮಕ್ಕಳಿಗೆ ಕದವು ತೆಗೆದಿರುವುದಾದರೂ ಕೆಲಸ ಉಂಟು, ಮುಚ್ಚಲ್ಪಟ್ಟದಾಗಿದ್ದರೂ ಕೆಲಸ ಉಂಟು. ಒಂದು ದೊಡ್ಡ ತಲೆಮಾರನ್ನು ಎಬ್ಬಿಸುವ ಒಂದು ದೊಡ್ಡ ಕೆಲಸವನ್ನು ಕರ್ತನು ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾರೆ. ಅವುಗಳ ಮೂಲಕವೇ ಇನ್ನು ಮುಂದೆ ಕರ್ತನು ಹೊಸ ಸೇವೆಗಳನ್ನು ಉದ್ಭವಿಸುವರು. ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ ಲಾಕ್ಡೌನ್ ಕುರಿತಾಗಿ ಮಾತಾಡಿದೆವು. ಲಾಕ್ಡೌನ್ ಕುರಿತೇ ಊರೇ ಮಾತಾಡ್ತಿದೆಯಲ್ಲ, ನಾವೇನೋ ಹೊಸದಾಗಿ ಮಾತಾಡ್ತೀವಿ. ನಾವು ಮಾತಾಡುವುದು ಈಗಿರುವ ಲಾಕ್ಡೌನ್ ಬಗ್ಗೆ ಅಲ್ಲ, ಸತ್ಯವೇದದ ಇರುವಂತಹ ಲಾಕ್ಡೌನ್ಸ್ ಕುರಿತಾಗಿ. ಅದರಲ್ಲಿ ಬಹು ಮುಖ್ಯವಾದ ಲೋಕ ಚರಿತ್ರೆಯನ್ನೇ ಬದಲಾಯಿಸಿದಂತಹ ಒಂದು ಲಾಕ್ಡೌನ್ ನೋಹನ ಕಾಲದಿ ಉಂಟಾಯಿತು. ಹಳೆಯ ಲೋಕ ಮಾರ್ಪಡಿಸಲ್ಪಟ್ಟು ಈ ಲೋಕವು ಹೊಸದಾಗಿ ಮಾರ್ಪಡಿಸಲ್ಪಟ್ಟಿತು. ಆ ಒಂದು ಕಾರ್ಯವನ್ನೇ ನೋಹನ ಲಾಕ್ಡೌನ್ ನಮಗೆ ತೋರಿಸುವಂತದಾಗಿದೆ. ಆದ್ದರಿಂದಲೇ ನೋಹನ ಕಾಲದಲ್ಲಿ ನಡೆದಂತ ಈ ಒಂದು ಸಂಭವ ಇತಿಹಾಸದಿ ಪ್ರಸಿದ್ಧವಾದದ್ದು, ಲೋಕ ಚರಿತ್ರೆಯಲ್ಲಿ ಬಹು ಮುಖ್ಯವಾದದ್ದು ಎಂದು ಎಣಿಸಲ್ಪಡುತ್ತದೆ. ಅದು ಕೂಡ ಲಾಕ್ಡೌನೇ. ನೋಹನಿಗೂ ಅವರ ಒಂದು ಕುಟುಂಬಕ್ಕೂ ಅವರೊಟ್ಟಿಗೆ ಕೂಡ ಸೇರಿ ಕರ್ತನು ಇನ್ನು ಮುಂದೆ ಉಂಟು ಮಾಡುವಂತಹ ಮುಂದಿನ ತಲೆಮಾರನ್ನು ಕಾಪಾಡಬೇಕಾಗಿರುವ ಜೀವರಾಶಿಗಳಲ್ಲಿ ಮೃಗಜೀವಿಗಳು, ಪಕ್ಷಿಗಳು ಇವೆಲ್ಲವನ್ನು ಕರ್ತನು ಕೆಲವು ಕಾಲ ಅಡಗಿಸಿ ಇಟ್ಟರು. ಯಾಕಂದ್ರೆ ಮುಂದಿನ ಕಾರ್ಯವನ್ನು ಕರ್ತನು ಹೊಸದು ಮಾಡಬೇಕಾಗಿರುವುದರಿಂದ ಈ ವಿಧವಾಗಿ ಒಂದು ಲಾಕ್ಡೌನ್ ಮಾಡಿ ಅದನ್ನು ಅಡಗಿಸಿಟ್ಟರು ಎಂಬುದನ್ನು ನಾವು ಗ್ರಹಿಸಲು ಆಗುತ್ತದೆ. ನಾವು ಏಕೆ ಇದನ್ನು ನೋಡುತ್ತೇವೆ ಎಂದರೆ, ಅವತ್ತು ನಡೆದ ಹಾಗೆ ಅದೇ ರೀತಿಯೇ ಇನ್ನು ಮುಂದೆ ಬರುವ ದಿನಗಳಲ್ಲೂ ಕರ್ತನು ಮಾಡಲಿದ್ದಾರೆ. ಕರ್ತನು ಮಾಡುವಂತಹ ಕಾರ್ಯಕ್ಕೆ ನೆರಳಾಟವಾಗಿಯೇ ಈ ಒಂದು ಸಂಭವವು ಅಲ್ಲಿ ಹೇಳಲ್ಪಟ್ಟದ್ದಾಗಿದೆ. ನೆರಳಾಟ ಎಂದು ಹೇಳುವಂಥದ್ದು ಅದು ಸುಳ್ಳಾಗಿರುವ ಕಾರ್ಯವಲ್ಲ, ಅದು ಕಲ್ಪನೆಯಲ್ಲ, ಸತ್ಯವಾಗಿ ನಡೆದಿರುವಂಥದ್ದೇ. ಆದರೆ ಅದು ಯಾವತ್ತೂ ನಡೆದಿರುವಂತಹ ಘಟನೆಯನ್ನು ಸತ್ಯವೇದದಲ್ಲಿ ನಮಗೆ ಯಾಕೆ ಬರೆದುಕೊಟ್ಟಿದ್ದಾರೆಂದರೆ, ಅದಕ್ಕೆ ಹೋಲಿಕೆಯಾಗುವ ಸಂಭವಗಳು ಮುಂದೆ ಬರುವ ದಿನಗಳಲ್ಲಿಯೂ ಅದು ನಡೆಯುವುದು. ಆಗ ನಾವು ಅದನ್ನು ನೋಡಿ ಓದಿ ಗ್ರಹಿಸಿಕೊಂಡು ಅದರಲ್ಲಿ ಏನು ಹೇಳಲ್ಪಟ್ಟಿದೆ ಅದೇ ರೀತಿಯ ಕರ್ತನು ಇಲ್ಲಿ ಕೂಡ ಯಾವುದೋ ಒಂದು ಕಾರ್ಯ ಮಾಡಲಿದ್ದಾರೆ ಎನ್ನುವುದನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿಯೇ ಇವುಗಳೆಲ್ಲವೂ ದೃಷ್ಟಾಂತಗಳಾಗಿ ನಮ್ಮ ಮುಂದೆ ಇವುಗಳು ಇಡಲ್ಪಟ್ಟದ್ದಾಗಿವೆ. ಸತ್ಯವೇದ ಹೇಳುವುದಲ್ಲವೇ ಇವುಗಳೆಲ್ಲವನ್ನು ನಿಮಗೆ ದೃಷ್ಟಾಂತಗಳಾಗಿ ಬರೆದುಕೊಡಲ್ಪಟ್ಟಿದೆ ಎಂಬುದಾಗಿ. ಸರಿ, ನಾವು ಕಳೆದ ಬಾರಿ ಬಂದಾಗ ನೋಹನನ್ನು ಕರ್ತನು ಅಡಗಿಸಿ ಇಟ್ಟು ಲಾಕ್ಡೌನ್ ಮಾಡಿದ ಕಾರ್ಯಗಳನ್ನು ನಾವು ಸ್ವಲ್ಪ ಧ್ಯಾನಿಸಲು ಆರಂಭಿಸಿದೆವು. ಈ ಒಂದು ಸಂಚಿಕೆಯಲ್ಲೂ ನಾವು ಇನ್ನೂ ಸ್ವಲ್ಪ ವಿವರವಾಗಿ ಆ ಕಾರ್ಯವನ್ನು ನಾವು ನೋಡೋಣವಾ? ಬನ್ನಿರಿ. ಕಳೆದ ಬಾರಿ ನಾವು ಏನು ನೋಡಿದೆವು? ಆದಿಕಾಂಡ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 7 ದಿನಗಳು ಕಳೆದ ನಂತರ, ಅದು 10ನೇ ವಾಕ್ಯದಲ್ಲಿದೆ, 7 ದಿವಸಗಳಾದ ನಂತರ ಭೂಮಿಯ ಮೇಲೆ ಜಲಪ್ರಳಯವು ಉಂಟಾಯಿತು. ಯಾವ 7 ದಿನಗಳು? ನೋಹನು ತನ್ನ ಕುಟುಂಬದ ಸಂಗಡ ನಾವೆಯಲ್ಲಿ ಪ್ರವೇಶಿಸಿ ತಾನು ಶೇಖರಿಸಿ ಇಟ್ಟಿರುವ ಎಲ್ಲ ಜೀವರಾಶಿಗಳನ್ನು ಕರೆದುಕೊಂಡು ಬಂದು ಆ ನಾವೆಯಲ್ಲಿ ಸೇರಿಸಿಕೊಂಡ ನಂತರ, ನಾವೆಯೊಳಗೆ ಬಂದ ನಂತರ 7 ದಿನಗಳು, ಆ 7 ದಿವಸಗಳಾದ ನಂತರ ಒಂದು ದೊಡ್ಡ ಜಲಪ್ರಳಯ ಉಂಟಾಯಿತು. ನೋಹನು 600ನೆಯ ವರ್ಷದವನಾದಾಗ 2ನೆಯ ತಿಂಗಳು 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆಯಲ್ಪಟ್ಟವು, ಆಕಾಶದ ತೂಬುಗಳು ತೆರೆದವು. ಇದು ಬಹಳ ಕಠಿಣ ಕಾರ್ಯ. ಲೋಕದ ಚರಿತ್ರೆಯಲ್ಲಿ ಅದಕ್ಕಿಂತ ಮುನ್ನವೂ ಹಾಗೆ ನಡೆಯಲಿಲ್ಲ, ಅದರ ನಂತರವೂ ಈ ರೀತಿಯಾಗಿ ನಡೆಯಲಿಲ್ಲ. ಹಾಗೆ ಒಂದು ಕಾರ್ಯ ಇಲ್ಲಿ ಹೇಳಲ್ಪಟ್ಟಿರುವುದೇನೆಂದರೆ, 600ನೆಯ ವರ್ಷವಾಗಿದ್ದಾಗ 2ನೆಯ ತಿಂಗಳಲ್ಲಿ 17ನೇ ತಾರೀಕು ಇದು ಆರಂಭವಾದದ್ದು. ಇದು ಬಹು ಮುಖ್ಯ. ಯಾಕಂದ್ರೆ ಇದನ್ನು ತಿಳಿದುಕೊಳ್ಳುವಾಗಲೇ ನೋಹ ಎಷ್ಟು ದಿನಗಳವರೆಗೂ ಲಾಕ್ಡೌನ್ ನಲ್ಲಿ ಇದ್ರು ಎಂಬುದಾಗಿ ಲೆಕ್ಕ ಹಾಕಲು ಸಾಧ್ಯ. ನೋಹ ಏನೋ ಒಳಗೋದ್ಮೇಲೆ 40 ದಿನ ಮಳೆ ಬಂತು, ಅದಾದ್ಮೇಲೆ ಅವ್ರು ಕೆಳಗಿಳಿದು ಬಂದ್ರು ಅಂತ ನೀವು ಅಂದ್ಕೋಬಾರದು. ನೋಹ 40 ದಿನ ಆದ್ಮೇಲೆ ಇಳಿಲಿಲ್ಲ. ಅದರ ಒಂದು ವಿವರಗಳನ್ನೇ ಇಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಈಗಿರುವಂತ ಕ್ಯಾಲೆಂಡರ್ ಲೆಕ್ಕವನ್ನು ನಾವು ಇಟ್ಟುಕೊಂಡು ಅದನ್ನು ಉಪಯೋಗಿಸಿ ನಾವು ಲೆಕ್ಕವನ್ನು ಹಾಕಬಹುದಾ ಎಂಬುದಾಗಿ ಕೇಳುವುದಾದರೆ, ಫೆಬ್ರವರಿ ತಿಂಗಳು 17ನೇ ತಾರೀಕು ಅಂತ ಇಟ್ಕೊಳ್ಳಿ. ಆದರೆ ಆಗ ಫೆಬ್ರವರಿ ಇರಲಿಲ್ಲ, ಮಾರ್ಚ್ ತಿಂಗಳು ಇರಲಿಲ್ಲ. ನಾವು ಉಪಯೋಗಿಸುತ್ತಿರುವ ಕ್ಯಾಲೆಂಡರ್ ಕ್ರಮ ಎನ್ನುವಂಥದ್ದು ಈ ಗ್ರೆಗೋರಿ ಎನ್ನುವವರು ಕಂಡು ಹಿಡಿದಂತ ಒಂದು ಕ್ಯಾಲೆಂಡರ್ ಕ್ರಮ. ಅದಕ್ಕೂ ಮುನ್ನ ಯಹೂದ್ಯರು ಒಂದು ಕ್ಯಾಲೆಂಡರ್ ಕ್ರಮವನ್ನು ಉಪಯೋಗಿಸುತ್ತಿದ್ದರು. ಅದರ ನಂತರ ರೋಮ ಸಾಮ್ರಾಜ್ಯದವರು ಒಂದು ಕ್ಯಾಲೆಂಡರ್ ವಿಧವನ್ನು ಉಪಯೋಗಿಸುತ್ತಿದ್ದರು. ರೋಮನ್ನರ ಆಳ್ವಿಕೆ ಅವಧಿಯಲ್ಲಿಯೂ
ಈ ಗ್ರೀಕರ ಆಳ್ವಿಕೆ ಅವಧಿಯಲ್ಲಿಯೂ ಆಳ್ವಿಕೆ ಮಾಡಿದ ಅರಸರ ಒಂದು ಹೆಸರುಗಳಿಂದ ತಿಂಗಳುಗಳನ್ನು ಉಂಟು ಮಾಡುತ್ತಿದ್ದರು. ಒಂದು ತಿಂಗಳಿಗೆ 30 ದಿವಸ, 31 ದಿವಸ, ಫೆಬ್ರವರಿ ತಿಂಗಳಿಗೆ 28 ದಿವಸವೆಂದು ನಂತರದ ದಿನಗಳಲ್ಲಿ ತಂದದ್ದು. ಆದರೆ ಈಗ ಒಂದು ಚಿಕ್ಕ ಕ್ಯಾಲ್ಕುಲೇಷನ್ಗೋಸ್ಕರವಾಗಿ, ಒಂದು ಲೆಕ್ಕಕ್ಕೋಸ್ಕರ ಇಟ್ಟುಕೊಳ್ಳೋಣ ಎಂದರೆ ಒಂದು ತಿಂಗಳಿಗೆ 30 ದಿವಸಗಳು ಎಂಬುದಾಗಿ ಸರಾಸರಿಯಾಗಿ ಇಟ್ಟುಕೊಳ್ಳೋಣ. ಅದು ಬಂದು ಈ ಲೆಕ್ಕವನ್ನು ಹಾಕಿ ದೊಡ್ಡದಾಗಿ ನಾವೇನು ಮಾಡಕ್ಕೋಗಲ್ಲ. ನಾವು ಬಂದು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ಆಗ ನಾವು ತಿಳಿದುಕೊಳ್ಳುವುದಕ್ಕಾಗಿ, ಗ್ರಹಿಸಿಕೊಳ್ಳುವುದಕ್ಕಾಗಿ, ಗಮನದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಫೆಬ್ರವರಿ ತಿಂಗಳು ಎಂಬುದಾಗಿ ಸುಮ್ಮನೆ ಇಟ್ಟುಕೊಳ್ಳೋಣ. ಫೆಬ್ರವರಿ ತಿಂಗಳು 17ನೇ ತಾರೀಕಿನಲ್ಲಿ ಆ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳೆಲ್ಲವೂ ಒಡೆಯಲ್ಪಟ್ಟವು. ಭೂಮಿಯ ಕೆಳಗಿರುವಂತಹ ಒರತೆಗಳು ಅಂತ ಹೇಳುತ್ತಾರಲ್ಲವೇ, ಭೂಮಿಯ ಕೆಳಗೆ ದೊಡ್ಡ ದೊಡ್ಡ ನದಿಗಳು ಹರಿಯುತ್ತವೆ, ಒರತೆಗಳು ಕೂಡ ಇವೆ, ಒಳಗೆ ನೀರು ಹರಿಯುವಂತದಾಗಿದೆ. ಇವುಗಳೆಲ್ಲವೂ ಒಡೆಯಲ್ಪಟ್ಟವು, ಅವುಗಳು ಮೇಲೆ ಉಕ್ಕಿ ಬಂದವು. ಆಕಾಶದ ತೂಬುಗಳು, ನಾನು ಹೇಳುವುದು ಮಳೆಯಲ್ಲ, ಮಳೆ ಎನ್ನುವಂಥದ್ದು ಕೆಳಗೆ ಭೂಮಿಯಲ್ಲಿರುವಂತಹ ನೀರು ಮೇಲೆ ಏರಿ ಮೇಘಗಳಾಗಿ ಅವು ಮಾರ್ಪಟ್ಟು ಅದು ಮಳೆಯಾಗಿ ಭೂಮಿಯ ಮೇಲೆ ಸುರಿಯುವಂತದಾಗಿದೆ. ಅದಕ್ಕೂ ಮೇಲೆ ನೋಡುವುದಾದರೆ ಅಲ್ಲಿ ಅಧಿಕೃತವಾಗಿರುವಂತ ನೀರನ್ನು ಒಳಗೊಂಡಿರುವಂತ ದೊಡ್ಡ ತೂಬು ಇಡಲ್ಪಟ್ಟದ್ದಾಗಿದೆ. ಅದು ಒಡೆಯಲ್ಪಟ್ಟಿತಂತೆ. ಆಕಾಶದ ತೂಬುಗಳು ತೆರೆಯಲ್ಪಟ್ಟವು, ಅದುವೇ ಆ ಒಂದು ತೂಬುಗಳು. ಈಗ ನೀವು ನೋಡುವ ಮಳೆ ಬೇರೆ, ಇದು ಕಂಟ್ರೋಲ್ ಆಗುವುದು, ಅದು ಕಂಟ್ರೋಲ್ ಆಗದು. ಮೇಲೆ ನೋಡಿದರೆ ದೊಡ್ಡ ನೀರಿನ ಮೇಲಾವರಣ ಎಂದು ಹೇಳುವರು. ದೊಡ್ಡ ಮಟ್ಟದಲ್ಲಿ ಒಂದು ಇದೆ, ಅದು ಬಂದು ಒಡೆಯಲ್ಪಟ್ಟಿತಂತೆ. ಒಡೆಯಲ್ಪಟ್ಟು ಅಲ್ಲಿಂದ ನೀರು ಸುರಿಯುತ್ತಿದೆ, ಕೆಳಗಿಂದ ನೀರು, ಮೇಲಿಂದ ನೀರು. ಹೇಗಿರುವುದು? ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಬಂದಂತ ಮಳೆ ಮೇಘದಿಂದ ಬಂದ ಮಳೆಯಲ್ಲ, ಅದು ಮೇಲೆ ಇರುವಂತಹ ನೀರಿನ ಮೇಲಾವರಣ, ಅದನ್ನೇ ಆಕಾಶದ ತೂಬುಗಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದು ಒಡೆಯಲ್ಪಟ್ಟು ಅಲ್ಲಿಂದ ಸುರಿಯುತ್ತದೆ. 40 ದಿವಸಗಳು ಹಗಲು ರಾತ್ರಿ ಭೂಮಿಯ ಮೇಲೆ ದೊಡ್ಡ ಮಳೆಯು ಸುರಿಯಿತು. ಇಂಥ ಒಂದು ಸಂಭವವನ್ನು ಎಲ್ಲಾದರೂ ಕೇಳಿದ್ದೀರಾ? ಈಗ ನೋಡಿರಿ, ಒಂದೇ ಸಮಯದಲ್ಲಿ ಲೋಕಪೂರ್ತಿಯಾಗಿ ಘೋರವ್ಯಾಧಿ ಹರಡುತ್ತಿದೆ. ಲೋಕಪೂರ್ತಿಯಾಗಿ ಮುಂಚೆ ಎಲ್ಲ ಈ ರೀತಿ ಘೋರವ್ಯಾಧಿ ಹರಡುತ್ತದೆ ಎಂದು ಕೇಳುವಾಗ ಇಂಡಿಯಾದಲ್ಲಿ ಒಂದು ವ್ಯಾಧಿ ಬಂದಿರುವುದು, ಬೇರೆ ಕಡೆ ಬಂದಿರುವುದಿಲ್ಲ. ಇಂಗ್ಲೆಂಡ್ ಅಲ್ಲಿ ಒಂದು ಕಡೆ ಬಂದಿರುವುದು, ಬೇರೆ ದೇಶಗಳಲ್ಲಿ ಬಂದಿರುವುದಿಲ್ಲ. ಆದರೆ ಈ ಬಾರಿ ಬಂದಿರುವಂತಹ ಘೋರವ್ಯಾಧಿ ಲೋಕಪೂರ್ತಿಯಾಗಿ. ಅದೇ ರೀತಿಯೇ ನೋಹನ ಕಾಲಘಟ್ಟದಲ್ಲಿ ಒಂದೇ ಸಮಯದಲ್ಲಿ ಲೋಕಪೂರ್ತಿಯಾಗಿ 40 ದಿನ ಹಗಲು ರಾತ್ರಿ ಮಳೆ ಸುರಿಯಿತು. ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ಈ ರೀತಿ ಯಾವಾಗಾದ್ರೂ ಆಗಿದೆಯಾ? ಒಂದು ದೇಶದ ಮೇಲೆ ಮಳೆ ಬರುವಾಗ ಇನ್ನೊಂದು ಕಡೆಯಲ್ಲಿ ಬಿಸಿಲಿರುವುದು. ಒಂದು ದೇಶದ ಧಗೆಯು ಅಧಿಕವಾಗಿ ಕಂಡು ಬಂದರೆ ಇನ್ನೊಂದರಲ್ಲಿ ಚಳಿಗಾಲದ ವಾತಾವರಣ ಕಂಡುಬರುವುದು. ಇದನ್ನೇ ತಾನೇ ನಾವು ನೋಡುತ್ತೇವೆ. ಊರಿಂದ ಊರಿಗೆ ವ್ಯತ್ಯಾಸವಾಗುವುದಲ್ಲವೇ? ಈಗೆಲ್ಲ ಕೆಲವು ದೊಡ್ಡ ನಗರಗಳನ್ನು ನೋಡುವಾಗ ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ವ್ಯತ್ಯಾಸ ಕಾಣ್ತೀವಲ್ವಾ? ಯಶವಂತಪುರದಲ್ಲಿ ಮಳೆ ಅಂತ ಹೇಳ್ಬೇಕಾದ್ರೆ ಜಯನಗರದಲ್ಲಿ ಬಿಸಿಲು ಅಂತ ಹೇಳ್ತಾರಲ್ವೇ? ಆ ರೀತಿಯೆಲ್ಲ ನೋಡ್ತೀವಿ. ಆದರೆ ಭೂಮಿಯಲ್ಲಿ ಒಂದು ಸಮಯದಲ್ಲಿ ಭೂಮಿ ಪೂರ್ತಿಯಾಗಿ ಒಂದೇ ಸಮಯದಲ್ಲಿ 40 ದಿನಗಳು ಹಗಲು ರಾತ್ರಿ ಮಳೆಯು ಸುರಿಯಿತು. ಚೆನ್ನಾಗಿ ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಮೇಘಗಳಿಂದ ಬಂದಂತಹ ಮಳೆಯಲ್ಲ. ಮೇಘದಿಂದ ಉಂಟಾಗುವ ಮಳೆ ಭೂಮಿಯಿಂದ ಆವಿಯಾಗಿ ಮೇಲಿಂದ ಬಂದ ಮಳೆಯಾಗಿರುವುದರಿಂದ ನೀರಿನ ಅಳತೆ ಭೂಮಿಯಲ್ಲಿ ಅಷ್ಟೇ ಇರುವುದು. ಸಮುದ್ರ ನೀರು ಆವಿಯಾಗಿ ಒಳ್ಳೆಯ ನೀರಾಗಿ ಮಾರ್ಪಟ್ಟು ಮತ್ತೊಂದು ಕಡೆಯಲ್ಲಿ ಸುರಿಯಬಹುದೇ ವಿನಃ ನೀರಿನ ಅಳತೆ ಅಧಿಕವಾಗುವುದಿಲ್ಲ. ಆದರೆ ಇಲ್ಲಿ ಬಂದ ಮಳೆಯಾದದ್ದು ಮೇಘದಿಂದ ಬಂದಂತಹ ಮಳೆಯಲ್ಲ. ಆಕಾಶದ ತೂಬು ಮೇಲೆ ಒಂದು ದೊಡ್ಡ ಒಂದು ನೀರಿನ ಆವರಣವಿದೆ, ಅದು ಅಲ್ಲಿ ಒಡೆದು ಅದರಿಂದ ನೀರು ಸುರಿಯುತ್ತಂತೆ. ಎಷ್ಟು ಭಯಂಕರವಾಗಿದ್ದಿರಬಹುದು ಯೋಚನೆ ಮಾಡಿ ನೋಡಿ. ಆ ದೊಡ್ಡ ಮಳೆಯು ಲೋಕ ಪೂರ್ತಿಯಾಗಿ, ಭೂಮಿ ಪೂರ್ತಿಯಾಗಿ ಎಲ್ಲಾ ದೇಶಗಳಲ್ಲೂ 40 ದಿವಸ ಹಗಲು ರಾತ್ರಿ ಸುರಿಯಿತು. ಅಷ್ಟು ಮಾತ್ರ ಅಲ್ಲ, ಮೇಲಿಂದ ಮಾತ್ರವಲ್ಲದೆ 2 ಕಡೆಗಳಿಂದ ಗುದ್ದಲ್ಪಟ್ಟನು ಎಂಬುದಾಗಿ ಕನ್ನಡದಲ್ಲಿ ಗಾದೆ ಮಾತು ಹೇಳ್ತಾರೆ. ಆ ರೀತಿ ಕೆಳಗಿಂದ ಸಾಗರದ ಸೆಲೆಗಳು ಕೂಡ ಒಡೆಯಲ್ಪಟ್ಟವು. ಯಾರು ತಪ್ಪಿಸಿಕೊಳ್ಳಲಾಗದು. ಆ ದಿನದಲ್ಲಿಯೇ ನೋಹನು, ನೋಹನ ಮಕ್ಕಳಾಗಿರುವಂತಹ ಶೇಮ್, ಹಾಮ್, ಯಾಪೇತರು, ಅವರ ಜೊತೆಗೆ ನೋಹನ ಹೆಂಡತಿಯು, ಅವನ ಮಕ್ಕಳ ಹೆಂಡತಿಯರು ನಾವೆಯೊಳಗೆ ಪ್ರವೇಶ ಮಾಡಿದರು. ಅವರ ಜೊತೆಯಲ್ಲಿ ತಮ್ಮ ಜಾತಿಗಳಿಗೆ ಅನುಸಾರವಾಗಿ ಕಾಡು ಮೃಗಗಳೆಲ್ಲವೂ, ಜಾತಿ ಜಾತಿಗಳಿಗೆ ಕ್ರಮವಾಗಿ ನಾಡಿನ ಮೃಗಗಳೆಲ್ಲವೂ, ಭೂಮಿಯ ಮೇಲೆ ವಾಸವಾಗಿರುವ ಸಕಲ ವಿಧವಾದ ಕ್ರಿಮಿ ಕೀಟಗಳು, ಇವುಗಳ ಜೊತೆಯಲ್ಲಿ ಜಾತಿಗನುಸಾರವಾಗಿ ಸಕಲ ವಿಧವಾದ ಪಕ್ಷಿಗಳು, ಸಕಲ ವಿಧವಾದ ರೆಕ್ಕೆಗಳುಳ್ಳಂತಹ ಸಕಲ ಪಕ್ಷಿಗಳು ಪ್ರವೇಶ ಮಾಡಿದವು. ಈ ವಿಧವಾಗಿಯೇ ಜೀವಶ್ವಾಸವಿರುವ ಮಾಂಸ ಜಂತುಗಳೆಲ್ಲವೂ ಜೋಡಿ ಜೋಡಿಯಾಗಿ ನೋಹನ ಬಳಿಯಲ್ಲಿ ನಾವಿಯೊಳಗೆ ಪ್ರವೇಶಿಸಿದವು. ದೇವರು ಅವನಿಗೆ ಆಜ್ಞಾಪಿಸಿದಂತೆಯೇ ಗಂಡು ಹೆಣ್ಣಾಗಿ ಸಕಲ ವಿಧವಾಗಿರುವಂತಹ ಜೀವರಾಶಿಗಳು ಜೀವಂತವಾಗಿ ಪ್ರವೇಶಿಸಿದವು. ಈ ಸ್ಥಳದಲ್ಲಿ ನೀವು ಓದುವಾಗ ನಿಮಗೆ ಏನು ಅನ್ನಿಸುವುದು ಎಂದರೆ, ಮಳೆ ಬಂದ ದಿನದಲ್ಲಿಯೇ ಇವರು ಒಳಗೆ ಹೋದರು ಎಂಬುದಾಗಿ ತೋಚುವುದು. ಆದರೆ ಆ ರೀತಿ ಅಲ್ಲ. ಆ ಸಂಭವವು ಬೇರೆ ಬೇರೆ ಕಡೆಗಳಲ್ಲಿ 2-3 ವಿಧಗಳಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಮೊದಲು ಆರಂಭದಲ್ಲಿ ಹೇಳುವಾಗ ಸಂಕ್ಷಿಪ್ತವಾಗಿ ಹೇಳಲ್ಪಟ್ಟಿತು. 2ನೆಯ ಬಾರಿ ಹೇಳುವಾಗ ಎಲ್ಲಾ ಕಾರ್ಯಗಳನ್ನು ಫೋಕಸ್ ಮಾಡಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇವೆರಡಿಂದ ನಿಮಗೆ ಗೊಂದಲ ಬೇಡ. ತಕ್ಷಣ ನನಗೆ ಬಂದು ಒಂದು ಮೈಲ್ ಹಾಕಿ ಅವಾಗ ತಾನೇ ಅವರು ಒಳಗೋದ್ರು, ನೀವು ನೋಡಿದ್ರೆ 7 ದಿನ ಆದ್ಮೇಲೆ ಅಂತ ಹೇಳ್ತಿರಲ್ಲ, 7 ದಿನಗಳ ಮುನ್ನವೇ ಓದರು ಎಂಬುದಾಗಿ ಹೇಳಲ್ಪಟ್ಟಿರುವುದು. ನಂತರ ಅದರ ಒಂದೊಂದು ವಿವರವನ್ನ ಹೇಳ್ತಾ ಬರ್ತಾರೆ.
ಅವರ ಒಳಗೆ ಹೋದ ದಿನದಲ್ಲಿ ಯಾರ್ಯಾರೆಲ್ಲ ಹೋದ್ರು ಅಂತ ಹೇಳ್ತಾರೆ. ಓಕೆನಾ? ಸರಿ. ಜಲಪ್ರಳಯವು 40 ದಿವಸಗಳು ಭೂಮಿಯಲ್ಲಿ ಉಂಟಾದಾಗ ಜಲವು ಅಧಿಕವಾಗಿ ಆ ನಾವೆಯನ್ನು ಚಲಿಸುವಂತೆ ಮಾಡಿತು. 40 ದಿನಗಳು ಮಳೆ ಸುರಿದ ನಂತರವೇ ಈ ನಾವೆಯು ಮೇಲೆ ಬಂದು ತೇಲುತ್ತದೆ. ಅದು ಚಲಿಸಿತು. ಅದು ಭೂಮಿಯ ಮೇಲೆ ತೇಲುತ್ತಿತ್ತು. ಆ ಒಂದು ನಾವೆಯು. ಜಲವು ದೊಡ್ಡ ಪ್ರಳಯವಾಗಿ ಭೂಮಿಯ ಮೇಲೆ ಹೆಚ್ಚುತ್ತಾ ಬಂತು. ನಾವೆಯಾದದ್ದು ನೀರಿನ ಮೇಲೆ ತೇಲುತ್ತಾ ಇತ್ತು. ಜಲವು ಭೂಮಿಯ ಮೇಲೆ ಅಧಿಕೃತವಾದದರಿಂದ ಆಕಾಶದ ಕೆಳಗಿರುವ ಎಲ್ಲ ಪರ್ವತ ಶಿಖರಗಳು ಕಾಣದೆ ಮುಳುಗಿ ಹೋದವು. ಪರ್ವತ ಶಿಖರಗಳು ಅಂದ್ರೆ ನಿಮಗೆ ಗೊತ್ತು, ಉನ್ನತವಾದ ಹಿಮಾಲಯಗಳು, ಅವುಗಳೇ ಮುಳುಗಿ ಹೋದವು. ಅದರ ಮೇಲೆ ಯಾವುದೇ ವಿಧವಾದ ಶಿಖರಗಳು ಏನೂ ಕಾಣಿಸಲಿಲ್ಲ. ಆಕಾಶದ ಕೆಳಗಿರುವ ಭೂಮಿಯ ಮೇಲೆ ಇರುವಂತಹ ಎಲ್ಲ ಪರ್ವತದ ಶಿಖರಗಳು ಕಾಣದೆ ಹೋದವು. ಹಾಗಾದ್ರೆ ಮೇಲೆ ಇರುವಂತಹ ಎವರೆಸ್ಟ್ ಶಿಖರ, ಅದರ ಮೇಲೆ ನೀರಿರುವುದಾದರೆ ಯಾರಾದ್ರೂ ತಪ್ಪಿಸ್ಕೊಳಕ್ಕಾಗುತ್ತಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಂದು ಚಿಕ್ಕ ಚಂಡಮಾರುತ ಬರುತ್ತೆ, ಇನ್ನು ಕೆಲವೊಂದು ಚಂಡಮಾರುತ ಬರಬಹುದು. ಇದಕ್ಕೆ ಮಾನವ ಸಂಕುಲ ತಾಳಲಾಗದೆ ಹೋದರೆ ಮನುಷ್ಯ ಎಷ್ಟೇ ಮಾತಾಡಬಹುದು, ಎಷ್ಟೇ ಕಂಡುಹಿಡಿಯಬಹುದು. ಪ್ರಕೃತಿ ಎದುರಾಗಿ ವಿರೋಧಿಸುವುದಾದರೆ ಅದರ ಎದುರಾಗಿ ಯಾರೂ ನಿಲ್ಲಲಾಗುವುದಿಲ್ಲ. ಯಾಕಂದರೆ ಪ್ರಕೃತಿಯು ಕರ್ತನ ಕೈಗಳಲ್ಲಿ ಇರುವಂತದ್ದಾಗಿದೆ, ಕರ್ತನ ನಿಯಂತ್ರಣದಲ್ಲಿದೆ. ಅವರು ಹೇಳಿದರೆ ಅದು ಹೋಗುವುದು, ಹೇಳಿದರೆ ಅದು ಮಾಡುವುದು. ನೋಡಿ, ಇಷ್ಟೊಂದು ದೊಡ್ಡ ಕಾರ್ಯ ಬಂದಾಗ ಭೂಮಿಯಲ್ಲಿರುವ ಎಲ್ಲಾ ಜನಗಳು, ಬೆಟ್ಟಗಳೆಲ್ಲವೂ ಮುಳುಗಿದರಿಂದ, ಬೆಟ್ಟಗಳು ಕಾಣದೆ ಹೋದರಿಂದ, ಮುಳುಗಿದ ಬೆಟ್ಟಗಳ ಮೇಲೆ 15 ಮೊಳ ಎತ್ತರಕ್ಕೆ, ಹಾಗಾದರೆ ಎವರೆಸ್ಟ್ ಶಿಖರದ ಮೇಲೆ 15 ಮೊಳ, 1 ಮೊಳ ಎನ್ನುವಂಥದ್ದು ಇವತ್ತು ನಾವು ಹೇಳುವಂತಹ ಅಳತೆಯ ಪ್ರಕಾರ 1.5 ಅಡಿಗಿಂತ ಹೆಚ್ಚಾದದ್ದು. 1.5 ಅಡಿ. ಹಾಗಾದರೆ 15 ಮೊಳ ಅಂದ್ರೆ 22 ಅಡಿ. ಅಷ್ಟು ಎತ್ತರಕ್ಕೆ ನೀರು ಇತ್ತಂತೆ. ಯಾವುದರ ಮೇಲೆ? ಎವರೆಸ್ಟ್ ಶಿಖರದ ಮೇಲೆ, ಭೂಮಿಯ ಎತ್ತರವಾದ ಪರ್ವತದ ಮೇಲೆ. ಅದುವೇ ಬಂದು ಟಾಪ್ ಮೋಸ್ಟ್. ಅಲ್ಲಿಯೇ ಈಗ ಬಂದು ಟಿಬೆಟ್ ಇರುವಂತದ್ದಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಹಿಮಾಲಯ ಪರ್ವತಗಳ ಎತ್ತರದಲ್ಲಿ, ಆ ಸ್ಥಳಗಳಲ್ಲಿ ಆ ಮಂಜುಗಡ್ಡೆ ಇರುತ್ತೆ ನೋಡಿ, ಆ ಒಂದು ಸ್ಥಳಗಳಲ್ಲಿ ಸಂಶೋಧನೆಗಳನ್ನು ಮಾಡಿ ನೋಡುವಾಗ ದೊಡ್ಡ ದೊಡ್ಡ ನೀರಿನಲ್ಲಿ ವಾಸಿಸುವ ಜೀವರಾಶಿಗಳ ಎಲುಬುಗಳನ್ನು ಕಂಡು ಹಿಡಿದಿದ್ದಾರೆ. ಒಂದು ತಿಮಿಂಗಲದ ಎಲುಬುಗಳು, ಒಂದು ದೊಡ್ಡ ಆ ಮೀನುಗಳ ಎಲುಬುಗಳನ್ನೆಲ್ಲ ಕಂಡು ಹಿಡಿದಿದ್ದಾರೆ. ಮೀನುಗಳ ಎಲುಬುಗಳು ಮೇಲೆ ಸಿಕ್ಕಿರುವುದಾದರೆ ಅಲ್ಲಿ ನೀರಿದ್ದಿರಬೇಕಲ್ಲವೇ? ಆಗ ಅದನ್ನೇ ಇಲ್ಲಿ ಸತ್ಯವೇದವು ಹೇಳುತ್ತದೆ. ಭೂಮಿಯ ಎಲ್ಲ ಉನ್ನತವಾದ ಶಿಖರಗಳೆಲ್ಲ ಮುಚ್ಚಲ್ಪಟ್ಟು ಅದಕ್ಕಿಂತ ಮೇಲೆ 22 ಅಡಿ ಎತ್ತರದ ಮೇಲೆ ನೀರು ತುಂಬಿತ್ತಂತೆ. ಹೇಗಿದ್ದಿರುವುದು? 22 ಅಡಿ. ಒಂದು ಎತ್ತರವಾದ ಅಪಾರ್ಟ್ಮೆಂಟ್ ರೀತಿಯಲ್ಲಿ ಒಂದು ದೊಡ್ಡ ಎತ್ತರದ ಮಟ್ಟಿಗೆ ನೀರು ತುಂಬಿ ನಿಂತಿರುವುದಾಗಿತ್ತಂತೆ. ಮುಳುಗಿದ್ದಂತಹ ಪರ್ವತ ಶಿಖರಗಳ ಮೇಲೆ 15 ಮೊಳ ಎತ್ತರಕ್ಕೆ ನೀರು ಅಧಿಕವಾಗಿತ್ತು. ಆಗ ಜೀವಜಂತುಗಳಾಗಿರುವ ಪಶು ಪಕ್ಷಿಗಳು, ಎಲ್ಲಾ ಮೃಗಗಳು, ಕ್ರಿಮಿ ಕೀಟಗಳು, ಭೂಮಿಯ ಮೇಲೆ ಸಂಚರಿಸುವ ಎಲ್ಲಾ ಪ್ರಾಣಿಗಳು, ಎಲ್ಲಾ ನರಮನುಷ್ಯರು ಅಂದರೆ ಗೊತ್ತು, ಮನುಷ್ಯರು, ಎಲ್ಲಾ ಮನುಷ್ಯರು, ಗಂಡು ಹೆಣ್ಣು, ಮಕ್ಕಳು, ಎಳೆ ಮಕ್ಕಳು, ವೃದ್ಧರು, ಎಲ್ಲ ಮನುಷ್ಯರು, ಭೂಮಿಯಲ್ಲಿ ಸಂಚರಿಸುವ ಎಲ್ಲವೂ ನಾಶವಾದವು. ಭೂಮಿ ಮೇಲಿರುವ ಎಲ್ಲವೂ, ಭೂಮಿಯ ಮೇಲೆ ಉಂಟಾದ ಎಲ್ಲದರಲ್ಲಿಯೂ ಮೂಗಿನಿಂದ ಉಸಿರಾಡುವ ಎಲ್ಲವೂ ಕೂಡ ಲಯವಾದವು. ಇಲ್ಲಿ ನೋಡಿ, ಎಷ್ಟೊಂದು ಜ್ಞಾನವಾಗಿ ಒಂದು ಕೂಡ ಬಿಟ್ಟು ಹೋಗದೆ ಹೇಳ್ತಾರೆ, ಭೂಮಿಯ ಮೇಲೆ ಉಂಟಾದ ಎಲ್ಲವುಗಳಲ್ಲಿಯೂ. ಹಾಗಾದರೆ ಸಾಯುವುದರಲ್ಲಿ ಇಲ್ಲಿ ಯಾವುದು ಸಾಯದೆ ಇರುವುದು ಗೊತ್ತಾ? ಅಲ್ಲಿ ನೀರಲ್ಲಿ ಬದುಕುವ ಮತ್ಸ್ಯಗಳು ಇದೆ ನೋಡಿರಿ. ಪ್ರಳಯ ಬಂದಾಗಲೂ ಅವು ಸಾಯಲಿಲ್ಲ, ಅವೆಲ್ಲ ಇದ್ದವು. ಆದ್ದರಿಂದಲೇ ಅವರು ಹೇಳ್ತಾರೆ, ಭೂಮಿಯ ಮೇಲೆ ಉಂಟಾದ ಎಲ್ಲವುಗಳಲ್ಲಿಯೂ ಮೂಗಿನಿಂದ ಉಸಿರಾಡುವ ಎಲ್ಲವೂ ಲಯವಾಗಿ ಹೋದವು. ಎಲ್ಲ ಲಯವಾದವು. ಮನುಷ್ಯರ ಮೊದಲುಗೊಂಡು ಎಲ್ಲ ಪಶು ಪಕ್ಷಿ ಕ್ರಿಮಿಕೀಟಗಳವರೆಗೂ ಭೂಮಿಯ ಮೇಲೆ ಇದ್ದಂತಹ ಎಲ್ಲಾ ಜೀವಜಂತುಗಳೆಲ್ಲವೂ ನಾಶವಾಯಿತು. ಅವುಗಳು ಭೂಮಿಯ ಮೇಲೆ ಇಲ್ಲದ ಹಾಗೆ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜನಗಳು, ಜೀವಿಗಳು ಮಾತ್ರವೇ ಉಳಿದವರಾದರು. ಅವರು ಮಾತ್ರ ಉಳಿದರು. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ಹಾಗಾದ್ರೆ 150 ದಿನ ಮಾತ್ರ ಜಲಪ್ರಳಯವಿತ್ತು ಎಂಬುದಾಗಿ ಅರ್ಥವಿಲ್ಲ. 150 ದಿನ ಅದು ಪ್ರಬಲವಾಯಿತೆಂದರೆ ಆ ನೀರು ಉಕ್ಕುತ್ತಾ ಪ್ರಬಲವಾಗುತ್ತಿತ್ತು. ಇನ್ ಮುಂದೆ ಅದು ಬತ್ತಿ ಹೋಗ್ಬೇಕು, ಆಗ ಮಾತ್ರನೇ ಇಳಿಯೋಕ್ಕಾಗದು. ಸರಿ, ನೋಹನು ಎಷ್ಟು ದಿನ ಲಾಕ್ಡೌನ್ನಲ್ಲಿ ಇದ್ದರು? ಕರ್ತನು ಅವರನ್ನು ಒಳಗಿರಿಸಿ ಕದವನ್ನು ಮುಚ್ಚಿದರು. ನಾವದನ್ನು ಓದಿದ್ವಿ. ಹಾಗಾದರೆ ಕದವನ್ನ ಯಾವಾಗ ತೆಗೆದು ಯಾವಾಗ ಹೊರಗಡೆ ಬಂದರು? ಹಾಗಾದರೆ ಅವರಿಗೆ ವಿಧಿಸಲ್ಪಟ್ಟಂತಹ ಲಾಕ್ಡೌನ್ ಎಷ್ಟು ದಿನಗಳ ಕಾಲ? ಅದನ್ನು ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಅದರಲ್ಲಿ ಬಹಳ ದಿನಗಳು ನೀವು ಲೆಕ್ಕ ಹಾಕಿ ನೋಡಬಹುದು. ಒಂದು, ಅಲ್ಲಿ ಪ್ರಳಯವಾಗುವುದಕ್ಕಿಂತ ಮುಂಚೆ ಒಂದು 7 ದಿವಸ, ಅದಾದ ಮೇಲೆ ನೀವು ನೋಡುವುದಾದರೆ ಒಂದು 40 ದಿವಸ, ಆಮೇಲೆ ಒಂದು 150 ದಿವಸ, ಆ ನೀರು ಬತ್ತಿ ಹೋಗುವುದಕ್ಕೆ ಇನ್ನೊಂದು 150 ದಿನ, ಈ ರೀತಿ ಎಲ್ಲ ನೋಡ್ಬೋದು. ಅದಕ್ಕೆ ಸುಲಭವಾಗಿ ಇನ್ನೊಂದು ಲೆಕ್ಕಾಚಾರವಿದೆ. ನೋಹ ನಾವೆಯೊಳಗೆ ಯಾವಾಗ ಹೋದರು, ಯಾವಾಗ ಕೆಳಗಿಳಿದರು, ಆ ವಿವರವೂ ಕೂಡ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ.
ಅವರು ನಾವೆಯಲ್ಲಿ ಪ್ರವೇಶ ಮಾಡಿದ್ದು, ಒಳಗೆ ಹೋಗಿದ್ದು ಯಾವಾಗ ಎಂದು ಕೇಳಿದರೆ 600ನೇ ವರ್ಷದಲ್ಲಿ, ಅವರ 600ನೇ ವರ್ಷದಲ್ಲಿ 2ನೇ ತಿಂಗಳು 17ನೇ ತಾರೀಕು ನಡೆದದ್ದು. ಆದಿಕಾಂಡ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಇದು ಬರೆಯಲ್ಪಟ್ಟದಾಗಿದೆ. ಅವರು ಯಾವಾಗ ಇಳಿದರು ಎಂದು ಕೇಳಿದರೆ 601ನೇ ವರ್ಷದಲ್ಲಿ 2ನೇ ತಿಂಗಳು 27ನೇ ತಾರೀಕಿನಲ್ಲಿ ಇಳಿದರು. ಭೂಮಿಯಲ್ಲಿದ್ದ ನೀರು ಬತ್ತಿ ಹೋಗಲು ಆರಂಭಿಸಿದ್ದು ಅವರ 601ನೇ ವರ್ಷದ ಮೊದಲ ತಿಂಗಳ ಪ್ರಥಮ ದಿನದಲ್ಲಿ. ಆದರೆ ಅದಾದ್ಮೇಲೆ ಅವರೇನ್ ಮಾಡ್ತಾರೆ, ಕಾಗೆಯನ್ನು ಕಳುಹಿಸಿ ನೋಡ್ತಾರೆ, ಪಾರಿವಾಳ ಕಳಿಸಿ ನೋಡ್ತಾರೆ, ಎಲ್ಲವೂ ಬತ್ತಿ ಹೋಗಿ ಹೊರಗಡೆ ಹೋಗಬಹುದು, ಈಗ ನೆಲದಲ್ಲಿ ನಾವು ಕಾಲಿಡಬಹುದು ಎಂದು ಕಂಡು ಹಿಡುಕೊಂಡು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ 2ನೇ ತಿಂಗಳು 27ನೇ ತಾರೀಕು. ಹಾಗಂದ್ರೆ ಆದಿಕಾಂಡ 8ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ಒಂದು ಕಾರ್ಯವು ಹೇಳಲ್ಪಟ್ಟದಾಗಿದೆ. ಹಾಗಾದರೆ 1 ವರ್ಷ 10 ದಿವಸಗಳು, ಫೆಬ್ರವರಿ 17, ಫೆಬ್ರವರಿ 27 ನಮ್ಮ ಲೆಕ್ಕಕ್ಕೋಸ್ಕರ. ಹಾಗಾದ್ರೆ ಇವೆರಡನ್ನು ಲೆಕ್ಕಿಸಿ ನೋಡುವುದಾದರೆ 1 ವರ್ಷ 10 ದಿವಸಗಳು ಒಂದು ನಾವೆಯೊಳಗೆ ಮೃಗಗಳ ಜೊತೆಯಲ್ಲಿ ತನ್ನ 8 ಮಂದಿ ಒಳಗೊಂಡ ಕುಟುಂಬದೊಂದಿಗೆ ಆ ಮೃಗಗಳನ್ನು ಪರಾಂಬರಿಸುತ್ತಾ ಲಾಕ್ಡೌನ್ನಲ್ಲಿದ್ರೆ ಆ ಲಾಕ್ಡೌನ್ ಎಷ್ಟೊಂದು ಕಠಿಣ. ಯೋಚನೆ ಮಾಡಿ ನೋಡಿ, ನಾವು ಈಗ ಒಳಗೆ ಲಾಕ್ಡೌನಲ್ಲಿ ಏನು ಮಾಡ್ತೀವಿ, ಒಂದು ಕಂಪ್ಯೂಟರಲ್ಲಿ ಏನೋ ಹಾಕಿ ನೋಡ್ತಾ ಇದ್ದೀವಿ, ಸೆಲ್ಫೋನಲ್ಲಿ ನೋಡ್ತಾ ಇದ್ದೀವಿ, ಏನೋ ನಮಗೆ ಬೇಕಾಗಿರುವುದನ್ನ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಇದನ್ನೇ ನಾವು ಕಷ್ಟ ಅಂತ ಹೇಳ್ತಾ ಇದ್ದೀವಿ. ಇವಾಗ ಕಷ್ಟ ಆಗ್ತಿದೆ ಕಣ್ರಿ, ಹೊರಗಡೆ ಹೋಗಕ್ಕಾಗ್ತಿಲ್ಲ, ತಿರುಗಾಡಕ್ಕಾಗ್ತಿಲ್ಲ, ಈ ರೀತಿ ಎಲ್ಲ ಕಷ್ಟಪಡ್ತೀವಲ್ವಾ. ಆದರೆ ಇಲ್ಲಿ ನೋಡಿ, ಇವರು ಎಲ್ಲೂ ಹೋಗಲಾಗುವುದಿಲ್ಲ, ಯಾವ ಎಂಟರ್ಟೈನ್ಮೆಂಟೂ ಇಲ್ಲ. ಹೊರಗಡೆ ನೋಡಿದ್ರೆ ಮಳೆ ಸುರಿಯುತ್ತಾ ಇರುತ್ತೆ. 1 ವರ್ಷ 10 ದಿನಗಳು ಬೇಸರವಾಗದೆ ಕರ್ತನು ಅವರನ್ನು ಹೊರಗಡೆ ತರುವವರೆಗೂ ತಾಳ್ಮೆಯಾಗಿ ಕಾದಿದ್ದರು. ಇದುವೇ ಬಹಳ ಮುಖ್ಯವಾದದ್ದು ಒಬ್ಬ ಸೇವಕನಿಗೆ. ಅವರು ಸಾಧಾರಣವಾದ ವ್ಯಕ್ತಿಯಲ್ಲ, ಕರ್ತನ ಸೇವಕನು, ದೇವರ ನೀತಿಯನ್ನು ಪ್ರಸಂಗ ಮಾಡಿದ ಒಬ್ಬ ದೇವ ಮನುಷ್ಯನು, ಒಬ್ಬ ಪ್ರವಾದಿ. ಕರ್ತನು ಅವರ ಬಳಿ ಮಾತಾಡಿದ್ದರು, ಕರ್ತನು ತಮ್ಮ ಯೋಜನೆಗಳನ್ನು ಹೇಳಿದ್ದರು. ಅವರು ನೀನು ಒಳಗೆ ಇರು ಎಂದು ಹೇಳಿದಾಗ ಅವರು ಏನೂ ಯೋಚನೆ ಮಾಡದೆ ದೇವರ ಮಾತಿಗೆ ವಿಧೇಯರಾಗಿ ಅವರು 1 ವರ್ಷ 10 ದಿವಸಗಳು ಆ ನಾವೆಯಲ್ಲಿ ಅವರು ಲಾಕ್ಡೌನ್ ಮಾಡಲ್ಪಟ್ಟವರಾಗಿದ್ದರು. ಬಹು ಮುಖ್ಯವಾದದ್ದು. ಸರಿ, ಇವತ್ತು ನಮಗೆ ಬಂದು ಲಾಕ್ಡೌನ್ ಅದೇ ರೀತಿಯೇ. ಇದು ಯಾವಾಗ ಮುಗಿಯುವುದು ಅಂತ ನಮಗೆ ಗೊತ್ತಿಲ್ಲ, ಹೋಗುತ್ತಲೇ ಇದೆ. ಕಳೆದ ವರ್ಷ ಸ್ವಲ್ಪ ದಿನ, ಈ ವರ್ಷ ಸ್ವಲ್ಪ ದಿನಗಳು, ಕೆಲವು ಲಾಕ್ಡೌನ್ಗಳು ಕಠಿಣವಾದ ಲಾಕ್ಡೌನ್ಗಳು, ಕೆಲವು ಲಾಕ್ಡೌನ್ಗಳು ಕಠಿಣವಾದ ಟಫ್ ರೂಲ್ಸ್ ಅಂತ ಈ ರೀತಿ ಕೆಲವೊಂದು ಹೆಸರುಗಳನ್ನೆಲ್ಲ ಇಟ್ಟು ಲಾಕ್ಡೌನ್ನಲ್ಲಿ ಏನೋ ನಮ್ಮ ಒಂದು ಕಾಲವನ್ನು ಕಳೆಯುತ್ತಾ ಇದ್ದೀವಿ. ಆದರೆ ಇಲ್ಲಿ ನೋಡಿರಿ, ಈ ಲಾಕ್ಡೌನ್ ಸಮಯದಲ್ಲಿ ನೋಹನು ಏನು ಮಾಡಿದನು, ಅವರು ಏನನ್ನು ಮಾಡಲು ಆಜ್ಞಾಪಿಸಲ್ಪಟ್ಟರು, ಇದನ್ನು ನಾವು ತಿಳಿದುಕೊಳ್ಳಬೇಕು. ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ಅಡಗಿಸಿಡುವುದಿಲ್ಲ. ಇಷ್ಟೊಂದು ಸೇವೆಗಳು ನಡೆಯುತ್ತಾ ಇವೆ ಅಲ್ಲ, ಸಭೆಗಳು ನಡೆಯುತ್ತಾ ಇವೆ, ದೊಡ್ಡ ದೊಡ್ಡ ಸೇವೆಗಳು ನಡೆಯುತ್ತಾ ಇವೆ, ಪಬ್ಲಿಕ್ ಮೀಟಿಂಗ್ಗಳು ನಡೆಯುತ್ತಾ ಇವೆ, ರಕ್ಷಿಸಲ್ಪಡುತ್ತಿದ್ದಾರೆ ಜನಗಳು, ಆರಾಧನೆಗಳು ನಡೆಯುತ್ತಾ ಬರುತ್ತಾ ಇವೆ, ಸುವಾರ್ತೆ ಸಾರಲ್ಪಡುತ್ತಾ ಬರುತ್ತಿದೆ. ನೀವು ಲಾಕ್ಡೌನ್ನಲ್ಲಿ ಕದ ಮುಚ್ಚಲ್ಪಟ್ಟರೆ, ಮುಚ್ಚಲ್ಪಟ್ಟ ಕದಗಳ ಒಳಗೆ ನಿನಗೊಂದು ಕೆಲಸ ನೇಮಿಸಲ್ಪಟ್ಟಿದೆ. ಅದನ್ನ ನೀವು ಏನು ಎಂಬುದಾಗಿ ತಿಳಿದುಕೊಳ್ಳಬೇಕು. ಕದ ಮುಚ್ಚಲ್ಪಡ್ತಲ್ಲ ಅಂತ ಹೇಳಿ ಹೊರಗೆ ಮುಚ್ಚಲ್ಪಡುವುದಕ್ಕಿಂತ ಮುಂಚೆ ಮಾಡಿದ್ದನ್ನು ಯೋಚಿಸಿಕೊಂಡು ನೀವು ಮನದಲ್ಲಿ ಗಾಬರಿಗೊಂಡು ಮನದಲ್ಲಿ ಬೆದರುತ್ತಾ ಇರಬಾರದು. ದೇವರ ನಿಜವಾದ ದೇವ ಮಕ್ಕಳಿಗೆ ಕದವು ತೆಗೆದಿರುವುದಾದರೂ ಕೆಲಸ ಉಂಟು, ಮುಚ್ಚಲ್ಪಟ್ಟದಾಗಿದ್ದರೂ ಕೆಲಸ ಉಂಟು. ಮುಚ್ಚಲ್ಪಟ್ಟ ಕದಗಳ ಒಳಗೆ ಕರ್ತನು ಒಂದು ಕೆಲಸವನ್ನು ಇಟ್ಟಿದ್ದರು. ಅದು ಏನು ಕೆಲಸ, ಅದನ್ನೇ ನಾವು ತಿಳಿದುಕೊಳ್ಳಬೇಕೇ ವಿನಃ ಹೊರಗೆ ನಾವು ಮಾಡುತ್ತಿದ್ದಂತಹ ಕೆಲಸವನ್ನು ಪುನಃ ನಾವು ಮಾಡುತ್ತಿರಬಾರದು. ಒಂದು ವೇಳೆ ನೋಡಿರಿ, ಒಂದು ಚಿಕ್ಕ ಕಲ್ಪನೆಗೋಸ್ಕರವಾಗಿ ನಾನು ಹೇಳ್ತೀನಿ, ಅವರು ಬಂದು ಹೊರಗಡೆ ಏನ್ ಮಾಡ್ತಿದ್ರು, ಆ ನೋಹನು ಜನಗಳಿಗೆ ಪ್ರಸಂಗ ಮಾಡ್ತಾ ಇದ್ರು. ಇದನ್ನು ಸತ್ಯವೇದದಲ್ಲಿ ನಾವು ಓದಿದ್ವಿ. ನೀತಿಯನ್ನು ಪ್ರಸಂಗ ಮಾಡಿದವನಾದ ನೋಹನು, ಈ ರೀತಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಪ್ರಸಂಗ ಮಾಡ್ತಾ ಇದ್ರು. ಈಗ ಲಾಕ್ಡೌನ್ ಮಾಡಿದರೆ ಜೀವ ಜಂತುಗಳೆಲ್ಲವೂ ಒಳಗೆ ಇದೆ. ಇವ್ರೇನ್ ಮಾಡ್ತಾರೆ ಅಂದ್ರೆ, ಅಯ್ಯಯ್ಯೋ ನಾನು ಪ್ರಸಂಗ ಮಾಡ್ತಾ ಇದ್ನಲ್ಲ ಹೊರಗಡೆ, ಈಗ ಒಳಗೆ ತಂದು ಕದ ಮುಚ್ಚಿದ್ದಾರಲ್ಲ, ಜನಗಳು ಅಳಿಯುತ್ತಿದ್ದಾರಲ್ಲ, ನಾನು ಏನ್ ಮಾಡೋದು ಅಂತ ಹೇಳಿ ನಾವು ಇವತ್ತು ಯೋಚಿಸುವ ಹಾಗೆ ಅವರು ದೊಡ್ಡ ದೊಡ್ಡ ಈ ರೀತಿ ಪಪೈರಸ್ ಸುರುಳಿಗಳಲ್ಲಿ, ಕಾಗದಗಳಲ್ಲಿ ಅವರು ಮಾತಾಡುವ ಸಂದೇಶವನ್ನು ಬರೆದು ಅದನ್ನು ಕಿಟಕಿ ಮುಖಾಂತರ ಎಸೆದು ಇದನ್ನ ನೀವು ಹಿಡಿದುಕೊಂಡು ಹಾಗೆ ಓದಿರಿ ಹಾಗಂತ ಹೇಳಿ ಕೊಡ್ಲಿಲ್ಲ. ಇವತ್ತು ನಾವು ಅದನ್ನೇ ಮಾಡ್ತಿದ್ದೀವಿ. ಹೊರಗೆ ನಾಶನ ಸಂಹಾರ ನಡೆಯುತ್ತಾ ಇದೆ. ಆ ಹಳೆಯ ಸೇವೆಯನ್ನು ನಾವು ಬಿಟ್ಟು ಬಿಡದೆ ಅದನ್ನು ಬೇರೆ ವಿಧಗಳಲ್ಲಿ ಅದನ್ನು ಹಿಂಬಾಲಿಸುತ್ತಾ ನಾವು ಮಾಡುತ್ತಲೇ ಇದ್ದೇವೆ. ಇದನ್ನೆಲ್ಲ ನಾವು ಹೊರಗಡೆ ಮುಂಚಿತವಾಗಿ ಮಾಡುತ್ತಿದ್ದ ಸೇವೆ. ಆದರೆ ಕದಗಳ ಒಳಗೆ ನೀವು ಮಾಡುವುದಕ್ಕೆ ಮತ್ತೊಂದು ಸೇವೆ ಇದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಆಗ ತಕ್ಷಣ ಅವರಲ್ಲಿ ಇದ್ದುಕೊಂಡು ನಾನು ಹೇಳ್ತಿರುವುದು ಏನ್ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆಯಾ? ಈಗ ಕದಗಳು ಮುಚ್ಚಲ್ಪಟ್ಟಾಯಿತು, ಆದರೆ ಹೊರಗಿನ ಸೇವೆಯನ್ನು ನಾವು ಮುಂದುವರಿಸಿ ಬೇರೆ ವಿಧದಲ್ಲಿ ಮಾಡುತ್ತೇವೆ. ನೋಹನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲವಾದ್ದರಿಂದ ಅವರು ದೊಡ್ಡ ದೊಡ್ಡ ಪಪೈರಸ್ ಸುರುಳಿಗಳಲ್ಲಿ ಕೆಲವು ಕಾಗದಗಳನ್ನು ಬರೆದು ಕಿಟಕಿಯ ಮೂಲಕ ಹೊರಗೆ ಹಾಕಿ ಜನಗಳು ಅಲ್ಲಿ ನೀರಲ್ಲಿ ತೇಲಾಡುತ್ತಿರುವವರು ಹೇಗಾದರೂ ತೆಗೆದು ಅದನ್ನು ಓದಿ ಮನ ತಿರುಗಲಿ ಎಂದು ಹೇಳಿ ಅವರು ಆ ರೀತಿ ಮಾಡಲಿಲ್ಲ. ಆದರೆ ನಾವಿವಾಗ ಹಂಗೆ ಮಾಡ್ತೀವಲ್ವಾ? ನಮಗೆ ಸೋಷಿಯಲ್ ಮೀಡಿಯಾ ಇದೆ.
ಆ ಹಳೆಯ ಸೇವೆಯನ್ನೇ ಸ್ವಲ್ಪ ನೂತನಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳಿಗೆ ನಾವು ಕಳಿಸುತ್ತಾ ಇದ್ದೇವೆ. ಹೋಗಿ ಅದನ್ನ ನೋಡ್ರಿ ಅಂತ ನಾವು ಕಳಿಸ್ತೀವಿ. ನೀವು ಚೆನ್ನಾಗಿ ಇಲ್ಲಿ ನಿಧಾನಿಸಬೇಕು. ಕದಗಳು ತೆರೆಯಲ್ಪಟ್ಟಿದ್ದಾಗ ನಿಮ್ಮ ಕೆಲಸವು ಅದು ಬೇರೆ. ಕದಗಳು ಮುಚ್ಚಲ್ಪಟ್ಟಾಗ ಮುಚ್ಚಲ್ಪಟ್ಟ ಕದಗಳ ಒಳಗೆ ನಿಮಗೆ ಬೇರೆ ಒಂದು ಕೆಲಸವಿದೆ. ಹೇಳದ್ ನಿಮಗೆ ಅರ್ಥ ಆಗ್ತಿದೆಯಾ? ಆದರೆ ನಾವು ಮುಚ್ಚಲ್ಪಟ್ಟ ಕದಗಳ ಒಳಗೆ, ಕದಗಳು ಮುಚ್ಚಲ್ಪಡುವ ಮುನ್ನ ತೆರೆದ ಬಾಗಿಲಲ್ಲಿ ಮಾಡಿದಂತಹ ಅದೇ ಕೆಲಸವನ್ನು ಮಾಡಲು ಪ್ರಯತ್ನ ಮಾಡುತ್ತಿದ್ದೇವೆ. ಇದುವೇ ನಾವು ಮಾಡುವಂತಹ ದೊಡ್ಡ ತಪ್ಪಾಗಿದೆ. ನೋಹನು ಕದವು ಮುಚ್ಚಲ್ಪಡುವ ಮುನ್ನ ನೀತಿಯನ್ನು ಪ್ರಸಂಗ ಮಾಡುವವನಾಗಿದ್ದನು. ಕದಗಳು ಮುಚ್ಚಲ್ಪಟ್ಟಾಗ ಅವರು ಮಾಡುವುದಕ್ಕೆ ಬೇರೆ ಕೆಲಸವು ಕೊಡಲ್ಪಟ್ಟಿತು. ಹಾಗಿದ್ದರೆ ತೆರೆದ ಬಾಗಿಲಲ್ಲಿ ಹೊರಗೆ ಮಾಡುವುದಕ್ಕೆ ಒಂದು ಕೆಲಸವು, ಕದಗಳು ಮುಚ್ಚಲ್ಪಟ್ಟಾಗ ಕದಗಳ ಒಳಗೆ ಮಾಡುವುದಕ್ಕೆ ಒಂದು ಕೆಲಸ ಕೊಡಲ್ಪಟ್ಟಿತು. ಈ ಸಂಹಾರ ಒಳಗೆ ನಡೆಯುತ್ತಾ ಇದೆ. ಅವರು ಅದರ ಕುರಿತು ಕೂಡ ಚಿಂತಿಸದೆ ಅಯ್ಯೋ ದೇವರೇ ಅವರನ್ನು ಕಾಪಾಡಿ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡುತ್ತಾ ಕೂಡ ಇರಲಿಲ್ಲ. ಯಾಕಂದರೆ ಅವರು ಮಾಡುವುದಕ್ಕೆ ಬೇರೆ ಕೆಲಸವನ್ನು ಕರ್ತನಿಟ್ಟಿದ್ದನು. ಆ ಕೆಲಸದಲ್ಲಿ ಅವರು ಗಮನ ಹರಿಸುತ್ತಿದ್ದರು. ಯಾವಾಗಲೂ ಮುಚ್ಚಲ್ಪಟ್ಟ ಕದಗಳ ನಡುವೆಯಲ್ಲಿ ಬೇರೆ ಒಂದು ಸಿದ್ಧತೆ, ಬೇರೆ ಒಂದು ಕೆಲಸ, ಬೇರೆ ಯೋಜನೆಯನ್ನು ಕರ್ತನು ಇಟ್ಟಿರುವನು. ನೀವು ಹಳೆಯದನ್ನು ನೆನೆಸಿಕೊಂಡು ನಾವು ಹೇಗೆ ಕದ ಮುಚ್ಚಿದ್ರು ಆ ಹಳೆಯದನ್ನು ಪುನಃ ಅದನ್ನು ಒಡೆದು ನಾವು ಹೇಗೆ ಮಾಡುವುದು ಎಂದು ಹೇಳಿ ನೀವು ಯೋಚನೆ ಮಾಡ್ತಿದ್ರೆ, ಮುಚ್ಚಲ್ಪಟ್ಟ ಕದಗಳ ಒಳಗೆ ನಿಮಗೆ ಇಡಲ್ಪಟ್ಟಿರುವ ಕೆಲಸವನ್ನು ನೀವು ಮಾಡಲು ಬಿಡದೆ ಅಥವಾ ಮಾಡಲಾಗದೆ ತಡೆಯಾಗಿ ಹೋಗುವುದು ಅಥವಾ ನಿಮ್ಮ ಕೈಗಳನ್ನು ಬಿಟ್ಟು ದೂರ ಸರಿಯುವುದು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಆಗ ಇದನ್ನೇ ಅವರು ಮಾಡಿದರು. ನೋಡಿರಿ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಕದವು ತೆರೆದಿರುವಾಗ ಮನುಷ್ಯರ ಬಳಿ ನೇರವಾಗಿ ಹೋಗಿ ಅವರ ಮಧ್ಯೆ ನೀತಿಯನ್ನು ಪ್ರಸಂಗ ಮಾಡಿದನು. ಕದವನ್ನು ಮುಚ್ಚಿರುವಾಗ ಪುನಃ ಆ ಮನುಷ್ಯರಿಗೆ ಹೇಗಾದ್ರೂ ಮಾಡಿ ಪ್ರಸಂಗ ಮಾಡಬೇಕು, ಅದನ್ನು ಬೇರೆ ಯಾವ ರೀತಿ ಮಾಡಬೇಕು ಅಂತ ಅವರು ಯೋಚನೆ ಮಾಡಲಿಲ್ಲ. ಕದವನ್ನು ಮುಚ್ಚಾಯಿತು. ಆದರೆ ಮುಚ್ಚಲ್ಪಟ್ಟ ಕದಗಳ ನಡುವೆ ಕರ್ತನು ನನಗೊಂದು ಕೆಲಸವನ್ನು ಇಟ್ಟಿರುವರು. ಅದು ಏನು ಎಂಬುದನ್ನು ಅವರು ನಿಧಾನಿಸಿ ತಿಳಿದುಕೊಂಡರು. ಅದುವೇ ಬಹುಮುಖ್ಯ. ಆ ನಿಧಾನವೇ ನಮಗೆ ಬಹುಮುಖ್ಯ. ಒಂದು ಕಾರ್ಯವನ್ನು ಹಿಡಿದುಕೊಂಡರೆ ಪುನಃ ಪುನಃ ಅದನ್ನೇ ಮಾಡುತ್ತೇನೆ ಎಂದು ಹೇಳಿ ಗಾಣದ ಎತ್ತುಗಳಾಗಿ ತಿರುಗುತ್ತಲೇ ಇರಬಾರ್ದು. ಆ ಕಾಲದಲ್ಲಿ ನೋಡಿದ್ದೀರಾ, ಎಣ್ಣೆಯನ್ನು ತೆಗೆಯುವುದಕ್ಕೆ ಗಾಣಕ್ಕೆ ಎತ್ತುಗಳನ್ನು ಕಟ್ಟಿರುವರು. ಈ ಕಾಲದಲ್ಲಿ ಮಿಷಿನ್ಸ್ ಬಂದಿದೆ. ಅದನ್ನು ಎಳೆದು ಎತ್ತುಗಳು ತಿರುಗುತ್ತಲೇ ಇರುವುದು, ಹಾಗೆ ಒಂದೇ ಕಡೆ ಸುತ್ತುತ್ತಾ ಇರುವುದು. ಅದರೊಳಗೆ ಎಳ್ಳನ್ನು ಹಾಕಿ ಎಣ್ಣೆಯನ್ನು ತೆಗೆಯುತ್ತಿರುವರು. ಆ ರೀತಿ ಒಂದೇ ಕೆಲಸವನ್ನು ಹಿಡಿದುಕೊಂಡು ಇದುವೇ ಕೆಲಸ ಎಂದು ಅನ್ಕೋಬಾರದು. ಇಸ್ರಾಯೇಲ್ ಜನಗಳಿಗೆ ಒಂದು ಲಾಕ್ಡೌನ್ ಬಂದಿತ್ತು. ಕರ್ತನು ಎಷ್ಟೊಂದು ಕಾರ್ಯವನ್ನು ಮಾಡಿ ಮುಗಿಸಿ ಐಗುಪ್ತ ದೇಶದಲ್ಲಿ ಆ ಚೊಚ್ಚಲ ಮಕ್ಕಳನ್ನು ಸಂಹರಿಸುತ್ತೇನೆ ಎಂದು ಹೇಳಿ ಕರ್ತನು ಅವರನ್ನು ಕರೆದು ಒಂದು ಯೋಜನೆಯನ್ನು ಹೇಳಿದರು. ಈ ಪ್ರತ್ಯೇಕ ದಿನದಲ್ಲಿ ರಾತ್ರಿ ಸಂಹಾರಕ ದೂತನು ಇಳಿಯುವನು. ಸಂಹಾರಕ ದೂತನು ಇಳಿದು ಬೀದಿಗಳಲ್ಲಿ ಅನ್ಯರ ಮನೆಗಳಲ್ಲಿ ಸಂಹಾರವನ್ನು ಉಂಟು ಮಾಡುವನು. ಅವನು ಸಂಹಾರವನ್ನು ಉಂಟು ಮಾಡಕೂಡದಂತೆ ನೀವು ಕೊಯ್ಯಲ್ಪಟ್ಟ ಕುರಿಮರಿಯ ರಕ್ತವನ್ನು, ಪಸ್ಕಾ ಕುರಿಯ ರಕ್ತವನ್ನು, ನೀವು ಅದನ್ನು ತೆಗೆದು ನಿಮ್ಮ ಮನೆಯ ನಿಲುವು ಪಟ್ಟಿಗಳಲ್ಲಿ ಈ ಮನೆಯು ಕರ್ತನಿಂದ ಸಂರಕ್ಷಿಸಲ್ಪಟ್ಟ ಮನೆ ಎಂದು ಆ ದೂತನು ನೋಡುವ ಹಾಗೆ ನಿಲುವು ಪಟ್ಟಿಗಳಲ್ಲಿ ಬಳೆದಿರಬೇಕು. ಹಚ್ಚದೆ ಹೋದರೆ ಒಳಗೆ ಬರುವನು. ನೀವು ಯಹೂದ್ಯನಾಗಿದ್ದರೂ ಸರಿ ಅಥವಾ ಇಸ್ರಾಯೇಲರಾಗಿದ್ದರೂ ಆ ಒಂದು ಮನೆಯಲ್ಲಿ ರಕ್ತವೇ ಅವರಿಗೆ ಗುರುತು. ಯಾರಿಗೆ? ಆ ದೂತನಿಗೆ. ಇದು ಬಂದು ಅವನು ಇಸ್ರಾಯೇಲನ, ಅವನ ಆಧಾರ್ ಕಾರ್ಡ್ ಎಲ್ಲಿ ಅಂತ ಕೇಳಿ ಅವನು ನೋಡಿ ಬಂದು ಒಳಗೆ ಬಂದು ಸಂಹಾರ ಮಾಡುವುದಿಲ್ಲ. ಅವನು ಯಹೂದ್ಯನ, ಅವನು ಯಾವ ಭಾಷೆ ಮಾತಾಡ್ತಾನೆ, ಇದನ್ನೆಲ್ಲ ಅವರು ನೋಡೋದಿಲ್ಲ. ರಕ್ತ ಹಚ್ಚಿದೆಯೇ ಇಲ್ವಾ ಅಷ್ಟೇ. ಇನ್ಮುಂದೆ ಸಂಹಾರ ಕೂಡ ಹಾಗೆ. ನಿಮ್ಮ ಮೇಲೆ ಯಜ್ಞದ ಕುರಿಯಾದ ತನ್ನ ರಕ್ತ ಇದೆಯಾ ಇಲ್ವಾ ಎನ್ನುವುದೇ ಪ್ರಶ್ನೆ ಅಷ್ಟೇ. ನೀನು ಕ್ರೈಸ್ತನ, ಹಿಂದೂನ, ಮಹಮ್ಮದಿಯರ ಇವೆಲ್ಲ ಯಾವ ಪ್ರಶ್ನೆ ಇರುವುದಿಲ್ಲ. ನೀವು ಯಾವ ಭಾಷೆಯವರು, ಜನಾಂಗದವರು, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರ, ಅದೆಲ್ಲ ಪ್ರಶ್ನೆ ಇಲ್ಲ. ಒಬ್ಬನು ಇಂಥ ಘೋರ ಕಾರ್ಯಗಳಿಗೆ ತಪ್ಪಿಸಿಕೊಂಡು ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳಲು ಪಾತ್ರರಾಗಿ ಇರಬೇಕೆಂದರೆ ಅವನು ಯಜ್ಞದ ಕುರಿಯಾದಾತನ ರಕ್ತದಿಂದ ಗುರುತನ್ನು ಹೊಂದಿದವನಾಗಿ ಇರಬೇಕು. ಅದನ್ನೇ ಆ ದೇವದೂತನು ನೋಡುವನು. ಓಕೆ, ಹಾಗಾದರೆ ಅವರಿಗೆ ಒಂದು ಯೋಜನೆ ಕೊಡಲ್ಪಟ್ಟಿತ್ತು. ಆ ಕುರಿಮರಿಯ ರಕ್ತವನ್ನು ಅವರು ತೆಗೆದು ಮನೆಯ ಬಾಗಿಲಲ್ಲಿ, ನಿಲುವು ಕಂಬಗಳಲ್ಲಿ ಅವೆಲ್ಲವನ್ನು ಹಚ್ಚಿ ಇಡಿರಿ. ಸಂಹಾರಕ ದೂತನು ಬರುವಾಗ ಅದನ್ನು ನೋಡಿ ದಾಟಿ ಹೋಗುವನು. ಬೇರೆ ಮನೆಗಳಲ್ಲಿ, ರಕ್ತವನ್ನು ಹಚ್ಚದೇ ಇರುವ ಮನೆಗಳಲ್ಲಿ, ಅದು ಇಸ್ರಾಯೇಲನಾಗಿದ್ದರೂ ಸರಿ ಅಥವಾ ಬೇರೆ ಜನಾಂಗದವನಾಗಿದ್ದರೂ ಸರಿ ಅಥವಾ ಐಗುಪ್ತನಾಗಿದ್ದರೂ ಯಾರೇ ಆಗಿದ್ದರೂ ಕೂಡ ಆ ಮನೆಯಲ್ಲಿರುವ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡುವನು. ಚೊಚ್ಚಲ ಮಕ್ಕಳು, ಚೊಚ್ಚಲಾಗಿರುವ ಮಕ್ಕಳು ಸಂಹಾರ ಮಾಡುವನು. ಇದೇ ಕಾರ್ಯ. ಓಕೆ, ಆಗ ಬಾಗಿಲುಗಳು ಮುಚ್ಚಲ್ಪಟ್ಟವು. ಇಸ್ರಾಯೇಲರಲ್ಲಿ ಈ ಒಂದು ಸುದ್ದಿಯು ಕಾಡ್ಗಿಚ್ಚಿನ ಪಾದೆಯಲ್ಲಿ ಹರಡಿತು. ತಕ್ಷಣ ಅವರೆಲ್ಲರೂ ಪಸ್ಕದ ಕುರಿಮರಿಯನ್ನು ಹಿಡಿದರು. ಅವರು ತಮ್ಮ ಮನೆಯ ನಿಲುಬು ಕಂಬ ಪಟ್ಟಿಗಳ ಮೇಲೆ ಆ ರಕ್ತವನ್ನು ಹಚ್ಚಿದರು. ಈಗ ಕರ್ತನು ಹೇಳಿದನು ರಾತ್ರಿಯಲ್ಲಿ ನೀವು ಒಳಗೆ ಅಡಗಿರಿ ಎಂಬುದಾಗಿ. ಈಗ ಏಕೆಂದರೆ ಬೀದಿಗಳಲ್ಲಿ ಸಂಹಾರವು ನಡೆಯುತ್ತಾ ಬರುತ್ತಿದೆ. ಈಗ ಒಂದು ಚಿಕ್ಕ ಕಲ್ಪನೆ. ಈಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಸ್ವಲ್ಪ ಉತ್ಸಾಹದಲ್ಲಿದ್ದು
ಈಗ ಬಂದು ಲಾಕ್ಡೌನ್ ಮಾಡಿ ನಮ್ಮನ್ನು ಮನೆಗಳಲ್ಲಿ ಇರಲು ಹೇಳಿದ್ದಾರೆ. ಕದವನ್ನು ಮುಚ್ಚಿಕೊಂಡು ಮನೆಯಲ್ಲಿದ್ದೀವಲ್ಲ, ಹೊರಗಡೆ ಏನ್ ನಡೀತಾ ಇದೆ ಅಂತ ನೋಡೋಣವೇ. ಅದನ್ನ ನೋಡಿ ಏನಾದ್ರೂ ಸ್ಟೇಟಸ್ ಅಲ್ಲಿ ಹಾಕ್ಬೋದಲ್ಲ ಅಂತ ಹೇಳಿ ಅವನು ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಏನಾಗ್ಬೋದು ಯೋಚನೆ ಮಾಡಿ ನೋಡಿ. ಆ ರಕ್ತದ ಮುದ್ರೆಯನ್ನು ದಾಟಿ ಅವನು ಹೊರಗಡೆ ಬಂದಾಯ್ತು. ಹೊರಗೆ ಬಂದರೆ ಆ ಸಂಹಾರಕ ದೂತನ ಸಂಹಾರ ಅವನನ್ನು ಸಂಧಿಸುವುದು. ಅವನು ಚೊಚ್ಚಲ ಮಗನಾಗಿದ್ದರೆ ಮುಗೀತು ಅವನ ಕತೆ, ಅಷ್ಟೇ ಅವಂದು. ಅವತ್ತು ಅವನು ಯಾರು ಎನ್ನುವ ಪ್ರಶ್ನೆ ಎಲ್ಲ ಇಲ್ಲ. ಇಲ್ಲ ಕಣ್ರಿ, ನಾನು ಮನೇಲಿ ಹಚ್ಚಿಟ್ಟಿದ್ದೀನಿ, ಆದ್ರೆ ಸುಮ್ನೆ ಬೀದಿಗೆ ಬಂದು ನೋಡಿ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರೋ ಸಂಹಾರಕ ದೂತನೆಂದು ಹೇಳ್ತಾರಲ್ಲ, ಅವ್ರನ್ನ ನೋಡೋಣ ಅಂತ ಬಂದೆ. ಇಲ್ಲ ಇಲ್ಲ, ನೀನು ಆ ರಕ್ತದ ಮುದ್ರೆ ಒಳಗೆ ಇರುವುದಾದರೆ ಮಾತ್ರವೇ ನಿನಗೆ ಸಂರಕ್ಷಣೆ. ಹಾಗಾದರೆ ಕರ್ತನು ಅಡಗಿರಿ ಎಂದು ಹೇಳಿದರೆ ಒಳಗೆ ಅಡಗಿಕೊಂಡಿರುವುದು ಒಳ್ಳೆಯದು. ಎಷ್ಟು ಕಾಲ ಕರ್ತನು ಇಟ್ಟಿದ್ದಾರೋ ಇರಿ. ಆದರೆ ಆ ಇಸ್ರಾಯೇಲ್ಯರು ಕದವನ್ನು ಮುಚ್ಚಿ ತಮ್ಮ ಮನೆಯಲ್ಲಿರುವಾಗ ಅವರು ಮಾಡುವುದಕ್ಕಾಗಿ ಒಂದು ಯೋಜನೆಯನ್ನು ಕರ್ತನು ಹೇಳಿದ್ದನು. ಬೈಬಲ್ನಲ್ಲಿ ಓದಿ ನೋಡಿ, ವಿಮೋಚನಾ ಕಾಂಡದಲ್ಲಿ ಬರೆದಿರುವುದು, ಅವರು ಹೊರಡುವುದಕ್ಕಿಂತ ಮುಂಚೆ ಮನೆಯಲ್ಲಿ ಕಹಿಯಾದ ಸೊಪ್ಪನ್ನು ಅಡಿಗೆ ಮಾಡಿ ಅವರು ವಸ್ತ್ರಗಳನ್ನು ಧರಿಸಿಕೊಂಡವರಾಗಿ ತೀವ್ರವಾಗಿ ಹೊರಡುವುದಕ್ಕೆ ತಮ್ಮನ್ನು ಅವರು ಸಿದ್ಧಪಡಿಸಿಕೊಂಡವರಾಗಿ ಕಾಲುಗಳಲ್ಲಿ ಪಾದರಕ್ಷೆಗಳನ್ನು ತೊಟ್ಟು, ಯಾಕೆಂದ್ರೆ ಯಾವಾಗ ಬೇಕಾದರೂ ಅವರು ಹೊರಡುವುದಕ್ಕೆ ಆಜ್ಞೆ ಬರಬಹುದು, ವೇಗ ವೇಗವಾಗಿ ಸೇವಿಸಿ ಪಸ್ಕವನ್ನು ಹೇಗೆ ಆಚರಿಸಬೇಕು, ಈ ರೀತಿಯೆಲ್ಲ ಮಾಡಿದ್ರು. ಇದೆಲ್ಲ ಎಲ್ಲಿ ನಡೆಯಿತು? ಮುಚ್ಚಲ್ಪಟ್ಟ ಕದಗಳ ಒಳಗೆ. ಕದಗಳ ಆಚೆ ಒಬ್ಬ ಸಂಹಾರಕ ದೂತನು ಸಂಹಾರ ಮಾಡುತ್ತಿದ್ದಾನೆ. ಅಲ್ಲಿ ಗೋಳಾಟ ಕಿರುಚಾಟ ನಡೆಯುತ್ತಾ ಇದೆ. ಮರಣ ಪ್ರತಿಯೊಂದು ಮನೆಯಲ್ಲೂ, ಮರಣವಿಲ್ಲದ ಮನೆಯೇ ಇರಲಿಲ್ಲ. ಅರಸನಿಂದ ಹಿಡಿದು ಕೆಳಗಿರುವ ಒಬ್ಬ ಬಡ ಪ್ರಜೆಯ ಮನೆಯವರೆಗೂ ರಕ್ತ ಹಚ್ಚದೆ ಇರುವ ಎಲ್ಲಾ ಮನೆಯಲ್ಲಿಯೂ ಸಂಹಾರ ನಡೆಯಿತು ಎಂದು ಬರೆಯಲ್ಪಟ್ಟಿದೆ. ಹಾಗಾದ್ರೆ ಮುಚ್ಚಲ್ಪಟ್ಟ ಕದಗಳ ಒಳಗೆ ಯಹೂದ್ಯರಿಗೂ ಇಸ್ರಾಯೇಲ್ಯರಿಗೂ ಕರ್ತನು ಒಂದು ಯೋಜನೆಯನ್ನು, ಒಂದು ಕೆಲಸವನ್ನು ಇಟ್ಟಿದ್ದರು. ಅದನ್ನೇ ನಾವು ಕಂಡುಹಿಡಿದು ನಾವು ಮಾಡಬೇಕು. ಇಲ್ಲಿ ನೋಹನಿಗೆ ಯಾವ ಕೆಲಸ ಕೊಡಲ್ಪಟ್ಟಿತ್ತು ನೋಡಿರಿ. ನೋಹನಿಗೆ ಹೊಸ ತಲೆಮಾರನ್ನು ಜನಿಸುವಂತೆ ಮಾಡುವ ಜೀವರಾಶಿಗಳನ್ನು ತನ್ನ ಬಳಿ ಸೇರಿಸಿಕೊಳ್ಳಲು ಮೊದಲ ಕೆಲಸವನ್ನು ಕರ್ತನು ಕೊಟ್ಟರು. ನೀವು ಚೆನ್ನಾಗಿ ನೋಡಿ, ಈ ಭಾಗವನ್ನು ಓದುವಾಗ ಈಗ ನಡೆಯುತ್ತಿರುವಂತಹ ಕಾರ್ಯಗಳಿಗೆ ಅದು ಹಾಗೆಯೇ ನೆರಳಾಟವಾಗಿ ಅದು ಹೋಲಿಕೆ ಆಗುವುದನ್ನು ಕಣ್ತುಂಬ ನೋಡಿ ಆಶ್ಚರ್ಯ ಪಡಬಹುದು. ಲಾಕ್ಡೌನ್ ಬರುವುದಕ್ಕಿಂತ ಮುಂಚೆ ಕರ್ತನು ಒಂದು ಪ್ರತ್ಯೇಕ ಕಾಲಘಟ್ಟವನ್ನು ಕೊಟ್ಟು ನೋಹನನ್ನು ಮುಂದೆ ಹೊಸ ಪ್ರಪಂಚವನ್ನು ಉಂಟು ಮಾಡುತ್ತಾರಲ್ಲವೇ, ಅದರಲ್ಲಿ ಆ ಹೊಸ ತಲೆಮಾರುಗಳನ್ನು ಹುಟ್ಟಿಸುವಂತಹ ಜೀವರಾಶಿಗಳನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳಲು ಕರ್ತನು ಹೇಳಿದರು. ಅವರನ್ನೆಲ್ಲ ಸೇರಿಸಿಕೋ, ಇದನ್ನಿಟ್ಟೆ ಇನ್ನು ಮುಂದೆ ಈ ಭೂಮಿಯಲ್ಲಿ ಒಂದು ಸಿಂಹವಿದೆ, ಒಂದು ಹುಲಿ ಬರುತ್ತಿದೆ, ಒಂದು ಕರಡಿ ಬರುತ್ತೆ ಅಂತ ಹೇಳಿದರೆ ಆ ಅಳಿಯದನ್ನೆಲ್ಲ ಲಯ ಮಾಡುವೆನು. ಇನ್ನು ಮುಂದೆ ಹೊಸದನ್ನು ಉಂಟು ಮಾಡಬೇಕಾದರೆ ಅದು ನಿನ್ನ ಬಳಿ ಬಂದಿರಬೇಕು. ಅದರ ಮೂಲಕವಾಗಿಯೇ ನಾನು ಒಂದು ಹೊಸ ತಲೆಮಾರನ್ನು ಉಂಟು ಮಾಡಲಿದ್ದೇನೆ. ಹಾಗಾದರೆ ನೋಡಿ, ಈ ನಾವೆಯಲ್ಲಿ ಸೇರಿಸಲ್ಪಟ್ಟಂತಹ ಮೃಗರಾಶಿಗಳು ಸಾಧಾರಣವಾದದ್ದಲ್ಲ. ಒಂದು ತಲೆಮಾರನ್ನು ಹುಟ್ಟಿಸುವಂತಹ, ಒಂದು ದೊಡ್ಡ ಜನರೇಷನ್ ಅನ್ನು ಹುಟ್ಟುವಂತೆ ಮಾಡುವ ಒಂದೊಂದು ಮೃಗಗಳು, ಪ್ರಾಣಿಗಳು ಸ್ವಭಾವಕ್ಕೆ ತಕ್ಕ ಹಾಗೆ ಕೊಡುವಂತಹ ಒಂದು ಗುಂಪು. ಆಗ ನಾವು ನೋಡ್ತೀವಿ, ಅಲ್ಲಿ 2 ಮೃಗಗಳಿವೆ, ಒಂದು ಜೋಡಿ ಇದೆ, ಅಷ್ಟೇ ತಾನೇ ನಾವು ನೋಡ್ತೀವಿ. ಒಂದು 7 ಜೋಡಿಗಳಿವೆ. ಅಶುದ್ಧವಾದ ಮೃಗಗಳಲ್ಲಿ ಒಂದು ಜೋಡಿ ಅಂತ ಹೇಳ್ತಾರೆ. ಒಂದು ಜೋಡಿ ಅಲ್ಲ, ಅದು ಒಂದು ದೊಡ್ಡ ತಲೆಮಾರು. ಈ ಲೋಕದ ಕಟ್ಟಕಡೆಯವರೆಗೂ ಅದರೊಳಗಿಂದ ಹುಟ್ಟಿ ಬಂದಂತಹ ಸಂತತಿಯೇ ಲೋಕವನ್ನು ತುಂಬಿಸುವಂತದಾಗಿದೆ. ಹಾಗಾದರೆ ಅದು ಎಷ್ಟು ಮುಖ್ಯವಾದದ್ದು ಎಂದು ಯೋಚನೆ ಮಾಡಿ ನೋಡಿರಿ. ಆಗ ಕರ್ತನು ಹೇಳಿದನು, ಅವೆಲ್ಲವನ್ನು ಕೂಡಿಸಿ ಸೇರಿಸಿರಿ. ಈ ಕಡೆಯ ದಿನಗಳಲ್ಲೂ ಹಾಗೆಯೇ ಸೇವೆಗಳಲ್ಲಿಯೂ ಸರಿ, ದೇವರು ಉಪಯೋಗಿಸಿದ ಪಾತ್ರೆಗಳಲ್ಲಿಯೂ ಸರಿ, ಹಳೆಯ ಕಾರ್ಯಗಳೆಲ್ಲವೂ ಒಂದು ಅಂತ್ಯಕ್ಕೆ ಬಂದು ಇನ್ನು ಮುಂದೆ ಒಂದು ಹೊಸ ತಲೆಮಾರು ಎದ್ದೇಳಲಿಕ್ಕಿದೆ. ಇದರ ಕುರಿತು ತಾನೇ ನಾವು ಎಷ್ಟೊಂದು ಸಂದೇಶವನ್ನು ಮಾತಾಡ್ತಾ ಇದ್ದೀವಿ. ಕಡೆಯ ಕಾಲದ ತಲೆಮಾರು, ಇನ್ನು ಮುಂದೆ ಬಂದು ಕಡೆಯ ಕಾಲದ ಯುದ್ಧವನ್ನು ಸಂಧಿಸುವ ತಲೆಮಾರು, 7 ಹೊಸ ತಲೆಮಾರನ್ನು ಕರ್ತನು ರೂಪಿಸಲಿದ್ದಾರೆ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಈ ಲಾಕ್ಡೌನ್ ಬರುವುದಕ್ಕಿಂತ ಮುಂಚಿತವಾಗಿ ಕರ್ತನು ಈ ವಿಧವಾದ ಜನಗಳನ್ನು ಸಂಧಿಸಿ ಅವರನ್ನು ತನ್ನ ಬಳಿಗೆ ಕರೆತರುವುದಕ್ಕಾಗಿ ಅವರ ಮೂಲಕ ಹೊಸ ತಲೆಮಾರನ್ನು ಎಬ್ಬಿಸುವೆನು ಎಂದು ಕರ್ತನು ಹಲವು ವರ್ಷಗಳ ಹಿಂದೆಯೇ ವಾಗ್ದಾನವನ್ನು ಮಾಡಿದ್ದರು, ಆಜ್ಞಾಪಿಸಿದರು. ಕೆಲವು ಸೇವಕರು ಅದನ್ನು ಬಹಳ ಶ್ರಮವಹಿಸಿ ಕಠಿಣವಾಗಿ ದುಡಿದು ಒಂದು ಹೊಸ ತಲೆಮಾರನ್ನು ಎಬ್ಬಿಸುವಂತಹ ಜನಗಳನ್ನು ಪ್ರತ್ಯೇಕಪಡಿಸಿದರು. ಎಷ್ಟೋ ಆನೆಗಳು, ಎಷ್ಟೋ ಸಿಂಹ, ಹುಲಿ, ಕರಡಿಗಳು ಇರುವುದಾದರೂ ಅದರಲ್ಲಿ ಹೊಸ ತಲೆಮಾರನ್ನು ಹುಟ್ಟಿಸುವಂತವುಗಳನ್ನು ಪ್ರತ್ಯೇಕಪಡಿಸಿದರು, ಸ್ಪೆಷಲೈಸ್ ಮಾಡಿ ಪ್ರತ್ಯೇಕವಾಗಿರಿಸಿದರು. ಅದುವೇ ನಡೆಯುತ್ತಿದೆ ಗಮನಿಸಿ. ಅವುಗಳೊಳಗಿಂದ ಆ ಮೃಗ ಜೀವರಾಶಿಗಳನ್ನು ಪ್ರತ್ಯೇಕಪಡಿಸಿ ನಾವು ನೋಡುವಾಗ ಅದರ ಎಣಿಕೆ 2 ಇತ್ತು. ಆದರೆ ಕರ್ತನ ದೃಷ್ಟಿಯಲ್ಲಿ ಅದು ಒಂದು ದೊಡ್ಡ ತಲೆಮಾರನ್ನೇ ಹುಟ್ಟಿಸುವಂತದಾಗಿದೆ. ಅವತ್ತು ನೋಹನ ದಿನಗಳಿಂದ ಇಂದು ನೀವು ನೋಡುವವರೆಗೂ ಆ ಆಕಾಶದ ಪಕ್ಷಿಗಳ ಮೊದಲುಗೊಂಡು ಇವೆಲ್ಲವೂ ಆ 7 ಜೋಡಿಗಳಿಂದ ಬಂದವುಗಳೇ, ಅಥವಾ ಆ ಸಿಂಗಲ್ ಜೋಡಿ ಇದೆ ನೋಡಿ, ಅವುಗಳೊಳಗಿಂದಲೇ ಇವೆಲ್ಲವೂ ಬಂದದ್ದು. ಆ ತಲೆಮಾರುಗಳು, ವಂಶಗಳು ಅದು ಅಧಿಕೃತವಾಗುತ್ತಲೇ ಬರುತ್ತಿವೆ.
ಯಾಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ಇದ್ದ ಎಲ್ಲವೂ ಟೋಟಲ್ ಆಗಿ ಲಯವಾದವು. ಇದನ್ನೇ ಕರ್ತನು ಈ ಕಡೆಯ ದಿನಗಳಲ್ಲಿ ನಮಗೆ ಹೇಳಲು ಬಯಸುವಂತಹ ಸಂದೇಶ. ಆಗ ದೇವರು ತನಗೆ ಭಯಪಡುವಂತಹ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಬಳಿ ಮಾತಾಡಿ, ನಾನು ಭೂಮಿಯನ್ನು ಹೊಸದು ಮಾಡಲಿದ್ದೇನೆ, ಹೊಸ ತಲೆಮಾರುಗಳನ್ನು ಹುಟ್ಟಿಸಲಿದ್ದೇನೆ, ನಾನು ಹುಟ್ಟಿಸುವಂತಹ ತಲೆಮಾರನ್ನು ರೂಪಿಸುವಂತಹ ಆ ಬೆಳೆಯ ಬೀಜಗಳು, ಆ ಬೀಜಗಳನ್ನು ನೀನು ಸೇರಿಸಿ ಅವುಗಳು ಇದರೊಳಗೆ ಬಾಧೆಗೆ ಒಳಗಾಗದಂತೆ ಅವುಗಳನ್ನು ನಿನ್ನ ಬಳಿ ಸೇರಿಸಿಕೊಳ್ಳಬೇಕೆಂದು ಅವರು ಹೇಳಿದರು. ಆಗ ಅವುಗಳನ್ನು ಅವರು ಮಾಡಿದರು. ಇದು ಅವರ ಕೆಲಸ. ಎರಡನೆಯದು, ನಾವೆಯನ್ನು ನಾವೇ ಮುಚ್ಚಿಯಾಯಿತು. ಇನ್ನು 1 ವರ್ಷ 10 ದಿವಸಗಳಾದ ಮೇಲೆಯೇ ತೆಗೆಯಬೇಕು. ಹಾಗಾದರೆ 1 ವರ್ಷದ 10 ದಿನಗಳು ಅವರು ಏನ್ ಮಾಡಬೇಕಾಗಿತ್ತು? ಈ ಮೃಗ ಜೀವಿಗಳಲ್ಲಿ ಒಂದನ್ನಾದರೂ ನಾಶವಾಗಿ ಹೋಗದ ಹಾಗೆ ಅದನ್ನು ಕಾಪಾಡುವ ಒಂದು ದೊಡ್ಡ ಜವಾಬ್ದಾರಿಯನ್ನು ಕರ್ತನು ಅವರಿಗೆ ಕೊಟ್ಟಿದ್ದರು. ಒಂದು ದೊಡ್ಡ ಜವಾಬ್ದಾರಿ. ಒಂದು ಸತ್ತು ಹೋದರೂ ಒಂದು ತಲೆಮಾರೇ ಸತ್ತು ಹೋಯಿತು. ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಅದು 2 ಮೃಗ ಮಾತ್ರವಲ್ಲ, ಒಂದು ಗಂಡು ಒಂದು ಹೆಣ್ಣು, ಒಂದು ಜೋಡಿಯಲ್ಲ. ಅದು 7 ಗಂಡು 7 ಹೆಣ್ಣು ಎಂದು ಹೇಳಿ 7 ಜೋಡಿಗಳು ಮಾತ್ರವಲ್ಲ. ಅದರ ಹಿಂದೆ ಒಂದು ದೊಡ್ಡ ತಲೆಮಾರೆ ಬರುತ್ತದೆ. ಯಾವುದಾದ್ರೂ ಒಂದು ಮೃಗ ಜೀವಿಯು, ಒಂದು 2 ಮಾತ್ರ ಹಿಡಿಯಲ್ಪಟ್ಟ ಒಂದು ಮೃಗ ಜೋಡಿಯು ಸತ್ತು ಹೋದರೆ ಆ ತಲೆಮಾರೆ ಭೂಮಿಯಲ್ಲಿರುವುದಿಲ್ಲ. ಅಷ್ಟೇ, ಮುಗ್ದೋಯ್ತು. ಏಕೆಂದರೆ ಕರ್ತನು ಬಂದು ಒಂದು ಹೊಸ ತಲೆಮಾರನ್ನು ಉಂಟು ಮಾಡುವುದಕ್ಕೆ ಒಂದು ಬ್ಯಾಕಪ್ ಅನ್ನು ತೆಗೆದು ಇಡ್ತೀವಲ್ವಾ, ಆ ರೀತಿ ಬ್ಯಾಕಪ್ ತೆಗೆದು ಇಡಲ್ಪಟ್ಟಿರುವುದೇ ಇದು. ಇದು ಅಳಿದು ಹೋಗುವುದಾದರೆ ಇದಕ್ಕಿಂತ ಮುಂಚೆ ಇದ್ದಿದ್ದೆಲ್ಲವೂ ಊಟೋಯ್ತು ಅಷ್ಟೇ. ಆಮೇಲೆ ನಿಮಗೆ ಬೇರೆ ಯಾವ ಡೇಟಾನೂ ಸಿಗುವುದಿಲ್ಲ. ಈ ರೀತಿ ಒಂದು ಮೃಗ ಇತ್ತು ಅನ್ನೋದೇ ನೀವು ಎಲ್ಲಾದ್ರೂ ಓದ್ ನೋಡ್ಬೋದು ಅಷ್ಟೇ. ಹಾಗಾದ್ರೆ ಇವರಿಗೆ ಕೊಡಲ್ಪಟ್ಟ ದೊಡ್ಡ ಜವಾಬ್ದಾರಿ ಏನೆಂದರೆ ಮೃಗಗಳನ್ನು ಕಾಪಾಡುವುದು ಅಲ್ಲ, ಆ ಒಂದು ಮೃಗದ ವಂಶವನ್ನು, ತಲೆಮಾರನ್ನು ಕಾಪಾಡುವಂಥದ್ದು. ಒಂದು ಮೃಗವನ್ನು ಕಾಪಾಡಿದರೆ ಒಂದು ತಲೆಮಾರನ್ನೇ ಕಾಪಾಡಬಹುದು. ಒಂದನ್ನು ನಾಶವಾಗಲು ಬಿಡುವುದಾದರೆ ಇನ್ನು ಮುಂದೆ ಅದು ಭೂಮಿಯಲ್ಲಿ ಆ ಒಂದು ಟೈಪು, ಆ ಬಗೆಯ ಮೃಗವೇ ಇರಲಾಗುವುದಿಲ್ಲ. ಹಾಗಾದರೆ ಎಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಕರ್ತನು ನೋಹನ ಕೈಗಳಲ್ಲಿ ಕೊಟ್ಟಿದ್ದನ್ನು ಯೋಚಿಸಿರಿ. ಇವತ್ತು ನಾವು ಮಾಡುವಂಥದ್ದು ಅದುವೇ. ಒಂದು ದೊಡ್ಡ ತಲೆಮಾರನ್ನು ಎಬ್ಬಿಸುವ ಒಂದು ದೊಡ್ಡ ಕೆಲಸವನ್ನು ಕರ್ತನು ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾರೆ. ಅವುಗಳ ಮೂಲಕವೇ ಇನ್ನು ಮುಂದೆ ಕರ್ತನು ಹೊಸ ಸೇವೆಗಳನ್ನು ಉದ್ಭವಿಸುವರು. ಇದನ್ನು ಹಲವು ವರ್ಷಗಳ ಮುಂಚಿತವಾಗಿ ಕರ್ತನು ಪ್ರಕಟಿಸಿ, ನಾವು ಬಹಳ ಕೂಟಗಳಲ್ಲಿ, ಬಹಳ ಸಂದೇಶಗಳಲ್ಲಿ, ನನ್ನ ಬಹಳ ವಿಡಿಯೋಗಳಲ್ಲಿ ನಾವು ಇದನ್ನೇ ಅಧಿಕವಾಗಿ ಪ್ರಧಾನವಾಗಿ ಹೇಳುತ್ತಾ ಬರುತ್ತಿದ್ದೇವೆ. ಹಾಗಾದರೆ ನೋಹನಿಗೆ ಕೊಡಲ್ಪಟ್ಟ ದೊಡ್ಡ ಕೆಲಸವೇನೆಂದರೆ ಈ ಒಂದು ನಾವೆಯಲ್ಲಿ ಸೇರಿಸಲ್ಪಟ್ಟ ಮೃಗಗಳನ್ನು ಸಂರಕ್ಷಿಸಬೇಕು. ಎಷ್ಟು ದಿನಗಳು? 1 ವರ್ಷ 10 ದಿನಗಳು. ಅವುಗಳು ಒಂದೊಂದು ವಿಧವಾದ ಆಹಾರ ಪದ್ಧತಿಯನ್ನು ಹೊಂದಿದವುಗಳು. ಎಲ್ಲದಕ್ಕೂ ಒಂದೇ ತರ ನೀವು ತರಕಾರಿನೂ ತೆಗೆದು ಹಾಕಲಾಗುವುದಿಲ್ಲ. ಎಲ್ಲದಕ್ಕೂ ಈ ರೀತಿ ಸೊಪ್ಪನ್ನು ಕೊಡಲಾಗುವುದಿಲ್ಲ. ಒಂದೊಂದಕ್ಕೂ ಒಂದೊಂದು ವಿಧವಾದ ಆಹಾರ ಪದ್ಧತಿ ಉಂಟು. ಒಂದೊಂದು ವಿಧವಾದ ಆ ವಿಧವಾದ ಸ್ವಭಾವಗಳನ್ನು ಒಳಗೊಂಡಿರುವಂತವುಗಳು. ಇವುಗಳೆಲ್ಲವನ್ನು ಒಂದು ಕಡೆ ಇರಿಸಿ ಇವುಗಳಿಗೆ ಬೇಕಾಗಿರುವ ಆಹಾರವನ್ನು ಶೇಖರಿಸಿ ಇಟ್ಟು, ಹಾಗಾದರೆ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇರ್ಬೋದು ಯೋಚನೆ ಮಾಡಿ ನೋಡಿ. ಬೇರೆ 8 ಮಂದಿ ಮಾತ್ರ, 8 ಮಂದಿ ಕೈಗಳಲ್ಲಿ ಅವರು ಅಲ್ಲೇ ಊಟ ಮಾಡಬೇಕು. ಹಾಗಾದರೆ ಇವೆಲ್ಲವನ್ನು ಶೇಖರಿಸಿಟ್ಟು ಒಂದೊಂದರ ಮೇಲೂ ಕಣ್ಣಿಟ್ಟು ಪರಾಂಬರಿಸಿ ಎಷ್ಟು ಕೆಲಸ ಇದ್ದಿರಬಹುದು. ಆಗ ಅವರು ಏನ್ ಮಾಡ್ಲಿಲ್ಲ, ಹೊರಗಡೆ ಅವರು ಇಲ್ಲಿಯವರೆಗೂ ಮಾಡುತ್ತಾ ಬರುತ್ತಿದ್ದ ಕೆಲಸ ಅದು ನಿಂತು ಹೋಯಿತು. ಪ್ರಸಂಗ ಕೆಲಸ ಮುಗಿದು ಹೋಯಿತು. ಅವರು ಅದರ ಕುರಿತು ಯೋಚನೆ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾವ್ ಹೆಂಗ್ ಮಾತಾಡ್ಬಹುದು? ಒಂದು ವೇಳೆ ಪ್ರವಾಹದ ವೇಳೆಯಲ್ಲಿ ಕಿಟಕಿಯನ್ನು ತೆಗೆದಿಟ್ಟು ಕಿಟಕಿ ಮೇಲೆ ಒಂದು ಮೆಗಾಫೋನ್ ಕಟ್ಟಿ ಜೋರಾಗಿ ಹೇಳೋಣವಾ, ಈ ರೀತಿ ಯೋಚನೆ ಮಾಡಲಿಲ್ಲ ಅವರು. ಏಕೆಂದರೆ ಅವರಿಗೆ ಮತ್ತೆ ಮಾಡುವುದಕ್ಕೆ ಒಂದು ಹೊಸ ಸೇವೆಯನ್ನು, ಹೊಸ ಕೆಲಸವನ್ನು, ಒಂದು ಹೊಸ ಜವಾಬ್ದಾರಿಯನ್ನು ಕರ್ತನು ಇಟ್ಟಿದ್ದರು. ಅದನ್ನೇ ಅವರು ಮಾಡಿದರು. ಹಾಗಾದರೆ ಆ 1 ವರ್ಷವೂ 10 ದಿನವೂ ಯಾವ ಒಂದು ಮೃಗ ಜೀವವು, ಆ ಮೃಗ ಜೀವಿಗಳ ವ್ಯಾಲ್ಯೂ ಅವರಿಗೆ ಗೊತ್ತು. ಏಕೆಂದರೆ ಅದು ಒಂದಲ್ಲ, ಒಂದು ಜೋಡಿಯಲ್ಲ, ಅದರಿಂದ ಒಂದು ದೊಡ್ಡ ತಲೆಮಾರು ಉಂಟಾಗಲಿಕ್ಕಿದೆ. ಮೊದಲು ಯಾವಾಗಲೂ ಒಬ್ಬ ವ್ಯಕ್ತಿಗೆ ಆತ್ಮಗಳ ಒಂದು ಬೆಲೆ ಏನೆಂಬುದಾಗಿ ತಿಳಿದುಕೊಳ್ಳಬೇಕು. ಸೇವೆಯ ಕ್ರಯವೇನೆಂದು ಗೊತ್ತಿರಬೇಕು. ಸೇವಕರು ಬಂದು ಅವರು ಎಷ್ಟು ಬೆಲೆ ಉಳ್ಳವರೆಂಬುದಾಗಿ ನಮಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಇರುವುದರಿಂದಲೇ ನಾವು ಏನೇನೋ ಮಾಡ್ತೀವಿ. ಹಾಗಾದರೆ ಇವ್ರನ್ನ ನೋಡಿ, ಎಷ್ಟೊಂದು ಮೃಗಗಳಿವೆ, ಸಾವಿರಾರು ಗಟ್ಟಲೆ ಮೃಗಗಳು ಒಳಗೆ ಅಡಕವಾಗಿದೆ. ಯಾವುದೋ 2 ಸತ್ತೋಯ್ತು ಅಂತ ಹೇಳಿ ಅದನ್ನ ಹೊರಗಡೆ ಬೀಸಕ್ಕಾಗಲ್ಲ. ನಾಳೆ ಅವರು ಲೆಕ್ಕ ಕೊಡಬೇಕು. ಒಂದು ವೇಳೆ ಅದು ಸತ್ತು ಹೋದ ಮೇಲೆ ಅವರು ಹೊರಗೆ ಬೀಸುವುದಾದರೆ ಆ ಒಂದು ವಂಶವೇ ನಂತರ ಬರುವಂತಹ ಪ್ರಪಂಚದೇ ಇರುವುದಿಲ್ಲ. ಆಮೇಲೆ ದೇವರು ಕೇಳುವರು, ಎಲ್ಲಪ್ಪ ಅದು ಎಲ್ಲೋಯ್ತು, ಅದು ಇಲ್ವಲ್ಲ ಅಂತ. ಅದ್ ಬಂದು ಒಳಗೆ ಇರುವಾಗ ಸರಿಯಾದ ಸಮಯಕ್ಕೆ ಅದಕ್ಕೆ ನಾನು ಆಹಾರ ಕೊಡ್ಲಿಲ್ಲ, ಆದ್ರಿಂದ ಸತ್ತೋಯ್ತು ದೇವರೇ. ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಈ ಅಶುದ್ಧವಾದ ಮೃಗವನ್ನು ನಾವು ನೋಡ್ತೀವಲ್ಲ, ಒಂದು ಟೈಗರ್ ಇದೆ ಅಂತ ಇಟ್ಕೊಳ್ಳಿ. 2 ಹುಲಿಯನ್ನ ಒಳಗಿಟ್ಟಿದ್ದಾರೆ. ಇವರು ಸರಿಯಾಗಿ ಪರಾಂಬರಿಸದೆ ತಕ್ಕ ಸಮಯಕ್ಕೆ ಆಹಾರ ಕೊಡದೇ ಇದ್ದರೆ ಆ 2 ಹುಲಿಗಳು ಒಳಗೆ ಸತ್ತು ಹೋಯಿತು ಎಂದರೆ ತಕ್ಷಣ ಏನ್ ಮಾಡೋಣ? ಅದನ್ನು ಹೇಗಾದ್ರೂ ಹೊರಗೆ ಹಾಕೋಣ ಅಥವಾ ನೆಲದ ಮೇಲೆ ಇಳಿದಾಗ ಅದನ್ನ ಸಮಾಧಿ ಮಾಡೋಣ. ಅಷ್ಟು ಮಾತ್ರವಲ್ಲ, ಹಾಗೆ ಮಾಡಿದ್ದರೆ ಇವತ್ತು ಹುಲಿ ಎನ್ನುವಂತ ಸಂತಾನವೇ ಲೋಕದಲ್ಲಿ ಇದ್ದಿರುವುದಿಲ್ಲ. ಆ 2 ತಾನೇ ಕೊನೆಯಲ್ಲಿ ಉಳಿಸಲ್ಪಟ್ಟಿದ್ದು. ಅದನ್ನಿಟ್ಟು ತಾನೇ ದೇವರು ಈ ಭೂಮಿಯನ್ನು ರೀಫಾರ್ಮ್ ಮಾಡಬೇಕು. ಅದೊಂದು ದೊಡ್ಡ ಬಾಧೆಯನ್ನು ಉಂಟು ಮಾಡಿಬಿಡುವುದು. ಆದ್ದರಿಂದ ಅವುಗಳಿಗೆ ಆಹಾರ ಕೊಡುವುದು,
ಸಂರಕ್ಷಿಸುವಂಥದ್ದು, ಕ್ರಮವಾಗಿ ಕಾಪಾಡುವಂಥದ್ದು. ಕರ್ತನು ಹೇಳಿ, ಕರ್ತನು ಕರೆದು, ಕರ್ತನು ಒಪ್ಪಿಸಿರುವಂತ ಒಂದು ದೊಡ್ಡ ಜವಾಬ್ದಾರಿ ಅಲ್ಲವೇ? ಅದನ್ನು ಚಾಚು ತಪ್ಪದೆ ಕ್ರಮವಾಗಿ ಪರಾಂಬರಿಸಿ ಅದನ್ನು ಕಾಪಾಡಿಕೊಂಡು ಬಂದರು. ಅದುವೇ ಬಹುಮುಖ್ಯವಾದದ್ದು. ಹಾಗಾದರೆ ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಮುಖ್ಯ ಕಾರ್ಯ ಏನೆಂದು ಕೇಳುವುದಾದರೆ, ಇನ್ನು ಮುಂದೆ ಬರಲಿರುವ ಹೊಸ ತಲೆಮಾರನ್ನು ನಾವು ಕಾಪಾಡುವಂಥದ್ದು, ಅವರನ್ನು ನಂಬಿಕೆಯಿಂದ ಬಿದ್ದು ಹೋಗದಂತೆ ಅವರನ್ನು ಹೊಸ ವಿಧವಾದ ತಲೆಮಾರಾಗಿ ರೂಪಿಸುವುದಕ್ಕಾಗಿ ಕಾರ್ಯಗಳನ್ನು ಮಾಡುವ ದೊಡ್ಡ ಜವಾಬ್ದಾರಿಯನ್ನು ಮುಚ್ಚಲ್ಪಟ್ಟ ಕದಗಳ ಒಳಗೆ ನಮಗೆ ಅದನ್ನು ಇಟ್ಟಿದ್ದಾರೆ ಎನ್ನುವುದನ್ನು ಸಭೆಗಳು, ದೇವರ ಮನುಷ್ಯರು, ಕರೆಯಲ್ಪಟ್ಟವರು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಬಾಗಿಲು ತೆರೆದಿದ್ದಾಗ ಒಂದು ಕೆಲಸ, ಬಾಗಿಲು ಮುಚ್ಚಲ್ಪಟ್ಟಿದ್ದಾಗ ಒಂದು ಕೆಲಸ. ಆಗ ಕರ್ತನು ನನಗೆ, ಈಗ ಮುಚ್ಚಲ್ಪಟ್ಟಿರುವ ಬಾಗಿಲ ಒಳಗೆ ಯಾವ ಕೆಲಸವನ್ನು ಇಟ್ಟಿದ್ದಾರೆ ಎನ್ನುವುದನ್ನು ನೀವೇ ಕೇಳಬೇಕು. ಈ ಹಳೆಯದನ್ನೇ ಇಟ್ಟುಕೊಂಡು ಸುತ್ತುತ್ತಿರಬಾರದು ನಾವು. ಆದ್ದರಿಂದ ಇವುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನು ಕೆಲವು ಕಾರ್ಯಗಳನ್ನು ಸತ್ಯವೇದದ ಲಾಕ್ಡೌನ್ ಕುರಿತಾಗಿ ನಾವು ನೋಡೋಣ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.